ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಇವರ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 81. ವಿಷಯ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ. ಈ ಅನುಭವ ನೀಡಲು ಆಗಮಿಸಿರುವ ಡಾಕ್ಟರ್ ಶಂಭು ಹೆಗಡಾಳ್ ಅವರು, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಆನ್ಲೈನಲ್ಲಿ ವೀಕ್ಷಣೆ ಮಾಡ್ತಿರುವ ಎಲ್ಲ ಆನ್ಲೈನ್ ವೀಕ್ಷಕರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಈಗ ಮೊದಲಿಗೆ ವಚನ ಪ್ರಾರ್ಥನೆ ಶರಣ ಮಲ್ಲಿಕಾರ್ಜುನ್ ಹಳ್ಳಿಕೆರೆ ಅವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿ ಅನಂತ ಶರಣಾರ್ಥಿಗಳು. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಅರುಹಿನ ಕುರು ಹಿಡಿದವನೀ ತಲಕವ ತರಿಸಿದ ಗಣಪಾಲ, ವರಗುರುಲಿಂಗ ಸುಜಂಗಮ ಸೌಖ್ಯ ಕರಪಾವನಶೀಲ. ಪರಮ ಷಡಕ್ಷರ ಪಂಚಾಕ್ಷರವೆಂಬೆರಡರಾದಿಮೂಲ, ಶರಣರ ಕರಮನ ಭಾವದಿಂದ ಉಪಚರಿಸಿಕೊಂಬಲೋಲ. ವೇದಶಾಸ್ತ್ರ ಪೌರಾಣ ನಿಗಮದದಿ ಮಥನದ ನವನೀತ, ಸಾದೇಹದೊಳಿಹ ನಾದ ಬಿಂದು ಕಳೆಗತ್ತಲತ್ತತೀತ. ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದನ್ನ ದಾತ, ಭೇದಿಸಲ ಗಣಿತ ಬ್ರಹ್ಮಾಂಡಗಳ ಧರಿಸುವ ಪ್ರಖ್ಯಾತ. ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ, ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ. ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗ, ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ. ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ, ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ. ಕುಲಛಲ ಮೊದಲಾದಷ್ಟ ಮದಗಳ ನೀಗಿದ ಸುಯಿಧಾನಿ, ನೆಲ ಜಲಾಗ್ನಿ ಮರುತಂಬರಾತ್ಮ ಷಡು ತತ್ವದ ಸುಜ್ಞಾನಿ. ಭಿನ್ನ ಭಕ್ತಿ ತನಗನ್ಯವೆಂಬ ಸದ್ಭಕ್ತ ದೇಹಿ ಕಾದೇಹಿ, ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ. ಚಿನ್ನ ಬಣ್ಣದಂತೆರಡರಿಯದ ಶಿವಶರಣರಲ್ಲಿ ಸ್ನೇಹಿ, ಚನ್ನ ವೀರ ಮಾಹೇಶ ನಿರಂಜನ ಜಂಗಮದಾಸೋಹಿ. ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು, ಶಶಿಕಾಂತದೊಳಿಹ ರಸದ ಪರಿಯೊಳಿ ವಸುಧೆಯೊಳಿರಬೇಕು. ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶರಣ ಮಲ್ಲಿಕಾರ್ಜುನ ಹಳ್ಳಿಕೆರೆ ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶಂಭು ಹೆಗಡಾಳ್ ಸರಿಂದ ಅನುಭವ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ. ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ, ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಶರಣರನ್ನು ನೆನೆದುಕೊಂಡು ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರುಗಳಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಆನ್ಲೈನ್ ಅರಿವಿನ ಮನೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಕ್ಕಂಥ ಶೂನ್ಯ ಸಂಪಾದನೆ ಚಿಂತನಗೋಷ್ಠಿ ಅನುಭವ ಮಾಲಿಕೆ ಇದರ 81ನೇ ಸಂಚಿಕೆ ಇವತ್ತು ಮೂಡಿ ಬರ್ತಾ ಇದೆ. ಇಲ್ಲಿ ಆಗಮಿಸಿದಂಥ ಎಲ್ಲ ಸಹೃದಯರಿಗೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನನ್ನ
ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಪ್ರಭುದೇವರು ಬಸವೇಶ್ವರನ ಕುರಿತು ಸ್ತುತಿ ಮಾಡುವಂತಹ ವಚನಗಳನ್ನು ನಾವು ಕೇಳ್ತಾ ಇದ್ದೇವೆ. ಈಗ ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಅನ್ನುವಂಥ ಒಂದು ವಚನವನ್ನು, ಅದರ ಜೊತೆಗೆ ಗುರುಸ್ಥಳ, ಲಿಂಗಸ್ಥಳ, ಜಂಗಮಸ್ಥಳ, ಪ್ರಸಾದಿ ಸ್ಥಳ ಒಡಗಿದ ಕರಸ್ಥಳವನ್ನಿನ್ನಾರಿಗೆ ಸಾರಿತ್ತು. ನಿರ್ವಂಚಕತ್ವದ ನಿತ್ಯ ನಿಜಸ್ಥಳವಾದ ಭಕ್ತಿ ಸ್ಥಳವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಮೊರೆ ಹೊಕ್ಕು ನಾನು ಬದುಕಿದೆನು ಅಂತ. ಅಂದರೆ ಎಷ್ಟು ಪ್ರಭುದೇವರು ಕಠೋರವಾಗಿ ಈ ಹಿಂದೆ ಮಾತನಾಡಿದ್ರು, ಅಷ್ಟೇ ಮೃದುವಾಗಿ ಅದರ ವಿರುದ್ಧ ದಿಕ್ಕಿನಲ್ಲಿ ಎಷ್ಟು ಕಠೋರತೆ ನಮಗೆ ಕಂಡು ಬಂದಿತ್ತೋ, ಅದರ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಪ್ರಮಾಣದ ಮೃದುತ್ವ ನಾವಿಲ್ಲಿ ಪ್ರಭುದೇವರಲ್ಲಿ ಕಾಣ್ತೇವೆ. ಬಸವಣ್ಣವರ ಕುರಿತು ಆ ಮೃದುತ್ವ ಏನಿದೆ ಅಲ್ಲ, ಕಠೋರತೆಯನ್ನು ನೋಡಿದ್ವಿ, ಅದರ ವಿರುದ್ಧ ದಿಕ್ಕಿನಲ್ಲಿ ಸರಿಸಮವಾಗಿ ಮೃದುತ್ವವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹೇಳ್ತಾರೆ ಅವರು, ಸಂಗನ ಬಸವಣ್ಣನ ಮೊರೆ ಹೊಕ್ಕು ನಾನು ಬದುಕಿದೆನು ಅಂತಕ್ಕಂಥ ಮಾತು ಭಾಳ. ಯಾವ ಶರಣ ಸಂಕುಲದ ಮಧ್ಯದಲ್ಲಿ ಕಠೋರವಾದ ನುಡಿಗಳನ್ನು ನುಡಿದಿದ್ರೋ, ಅದೇ ಶರಣ ಸಂಕುಲದ ಮಧ್ಯದಲ್ಲಿಯೇ ಅವರು ಇಷ್ಟೊಂದು ಮೃದುತ್ವವನ್ನು, ಅಂದರೆ ಅವರ ಕುರಿತು ಈವರೆಗೂ ಮಾತನಾಡಿದಂಥ ಕಠೋರತೆ ಮಾತುಗಳೇನಿದ್ವಲ್ಲ, ಅವೆಲ್ಲವೂ ಅವರ ಹೃದಯದಿಂದ ಬಂದಂತಹ ಮಾತುಗಳಲ್ಲ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಅದು ಈಗ ಬರ್ತಾ ಇದೆ, ಹೃದಯದ ಮಾತುಗಳು ಈಗ ಬರ್ತಾ ಇದೆ. ಅಲ್ಲಿವರೆಗೆ ಬಂದಂಥ ಮಾತುಗಳು ಈ ಕಡೆಯಿಂದ ಅದು ಸುಮ್ಮನೆ ಈ ಜಗತ್ತಿಗೆ ಒಂದಿಷ್ಟು ಲೀಲೆಯನ್ನು ತೋರಿಸ್ಬೇಕಾಗಿತ್ತು. ಆವಾಗನೇ ಪ್ರಶ್ನೆ ಕೇಳಿದಾಗನೇ ಉತ್ತರ ಬರೋದು. ನನ್ನ ಜ್ಞಾಪಕ ಶಕ್ತಿ ಎಷ್ಟಿದೆ, ನನ್ನ ಏನು ಜಾಣತನ ಎಷ್ಟಿದೆ ಅಂತ ನೋಡಲಿಕ್ಕೆ ಪರೀಕ್ಷೆಗೆ ತೆಗೆದುಕೊಳ್ತಾರೆ. ಭಾಳ ಕಠಿಣವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಕಠಿಣವಾದ ಪ್ರಶ್ನೆ ಕೇಳಿದಂಥ ಕ್ಷಣಕ್ಕೆ ಪ್ರಶ್ನೆ ಕೇಳಿದವ್ರನ್ನ ದೂಷಿಸಬಾರದು ನಾವು. ಆ ಕಠಿಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಮಾತ್ರ ಆ ಉತ್ತರ ಕೊಟ್ಟಂಥ ವಿದ್ಯಾರ್ಥಿ ಆತನು ಈ ಸಮಾಜದಲ್ಲಿ ಸನ್ಮಾನಕ್ಕೆ ಒಳಪಡ್ತಾನೆ, ಪಾತ್ರ ಆಗ್ತಾನೆ. ಆತ ಮಾನ ಸನ್ಮಾನಗಳಿಗೆ, ಗೌರವಗಳಿಗೆ ಪಾತ್ರ ಆಗ್ತಾನೆ. ಹೀಗಾಗಿ ಅಲ್ಲಿ ಪರೀಕ್ಷೆ ಅನ್ನೋದು ಆ ವಿದ್ಯಾರ್ಥಿಯ ಒಂದು ನಿಜವಾದ ಜ್ಞಾನ ಮಟ್ಟವನ್ನು ಈ ಜಗತ್ತಿಗೆ ತೋರಿಸುವಂಥ ಉದ್ದೇಶ ಇರುತ್ತಲ್ಲ, ಅದೇ ಮಾದರಿಯಲ್ಲಿ ಬಸವಣ್ಣನವರಿಗೆ ಈ ಎಲ್ಲ ಮಾತುಗಳು ಪ್ರಭುದೇವರಿಂದ ಬಂದು ಅಂತ ನಾವು ಇಲ್ಲಿ ಅರ್ಥೈಸ್ಕೋಬೇಕು. ಇಷ್ಟು ಹೇಳಿ ಆದಮೇಲೆ ಸಕಲ ಬ್ರಹ್ಮಾಂಡವನ್ನೊಳಕೊಂಡ ಪರಶಿವನಲ್ಲಿ ಮತ್ತೆಲ್ಲಿಯೂ ಕಾಣಸಿಗದ ಮೊಟ್ಟ ಮೊದಲ ಮಹಾಗುರು ಪರಶಿವ ರೂಪಿ ಬಸವಣ್ಣನವರ ಶ್ರೀಪಾದಕ್ಕೆ ನಾನು ನಮೋ ನಮೋ ಎಂಬೆ ಅನ್ನುವಂಥ ಮಾತಿನೊಂದಿಗೆ ಮತ್ತೆ ಅವರು ಮುಂದುವರ್ಸ್ಕೊಂಡು ಮಾತಾಡ್ತಾರೆ. ಕುಲದೊಳಗೆ ಹುಟ್ಟಿ ಕುಲವ ಬೆರೆಸದೆ ತನ್ನ ನಿಲವ ಬಲಿದಿಪ್ಪರಾರು ಹೇಳ. ಹಬ್ಬಿದ 3 ಬೆಟ್ಟಕ್ಕೆ ತನ್ನ ಮನವ ಹಬ್ಬಲೀಯದೆ. ಹಬ್ಬಿದ 3 ಬೆಟ್ಟಕ್ಕೆ ತನ್ನ ಮನವ ಹಬ್ಬಲೀಯದೆ. ಲಿಂಗ ಜಂಗಮಕ್ಕೆ ಸವೆಸಿ ಸ್ವಯಲಿಂಗವಪ್ಪವರಿನ್ನಾರು ಹೇಳ. ಸ್ವಯೋಲಿಂಗ, ಸ್ವಯೋ ಶರಣ, ಸ್ವಯೋಭೋಗವೆಂದುದಾಗಿ. ನೋಡ್ರಿ, 3 ಸಲ ಹೇಳಿದರು. ಸ್ವಯೋಲಿಂಗ, ಸ್ವಯೋಶರಣ, ಸ್ವಯೋಭೋಗವೆಂದುದಾಗಿ. ಗುಹೇಶ್ವರ ನಿಮ್ಮ ಶರಣ ಸಂಗಣ ಬಸವಣ್ಣಂಗೆ ನಮೋ ನಮೋ ಎಂಬೆನು. ಎಂಥ ಮಾತಿದು! ಮಾನವ ಕುಲದಲ್ಲಿ ಹುಟ್ಟಿದವರೆಲ್ಲ ಕುಲದೊಳಗೆ ಹುಟ್ಟಿ ಕುಲವ ಬೆರೆಸದೆ ಅಂದರು. ಮಾನವ ಕುಲದಲ್ಲಿ ಹುಟ್ಟಿದವರು ಈ ಮರ್ತ್ಯದಲ್ಲಿ ಅನಂತರುಂಟು, ಭಾಳಷ್ಟು ಜನ ಅದಾರ.
ಎಷ್ಟು ಜನ ಇಲ್ಲ ನೋಡ್ರಿ. ಹಿಂದೆ ಎಷ್ಟು ಜನ ಇದ್ದರು, ಇಲ್ದಂಗಾದರು, ಇವತ್ತೆಷ್ಟು ಅದಾರ, ಮುಂದೆ ಎಷ್ಟು ಬರ್ತಾರ, ಇದಕ್ಕೆ ಪರಿಮಿತಿ ಇಲ್ಲ, ಅನಂತರುಂಟು. ಆದರೆ ಮಾನವ ಕುಲದಲ್ಲಿ ಹುಟ್ಟಿ ತನ್ನ ಮೂಲ ನಿಜ ಸ್ವರೂಪವನ್ನರಿದು ಮತ್ತೆ ಮಾನವ ಕುಲದಲ್ಲಿ ಮರವೆಯ ಮಾನವರಾಗಿ ಬೆರೆಯದೇ, ಅದು ಕುಲದೊಳಗೆ ಹುಟ್ಟಿ ಕುಲವ ಬೆರೆಸದೆ ಅಂದ್ರೆ ಅರ್ಥ. ಅದು ಮಾನವ ಕುಲದಲ್ಲಿ ಮರವೆಯ ಮಾನವರಾಗಿ ಬೆರೆಯದೆ ಅರಿವಿನ ಮಹಾಲಿಂಗ ನಿಲುವಿನಲ್ಲಿ ಗಟ್ಟಿಗೊಂಡು ನಿಂತವರು ಈ ಮರ್ತದಲ್ಲಿ ಯಾರೂ ಕಾಣಕತ್ತಿಲ್ಲ ನನಗಂತಾರ. ಅವರು ನಿಲವ ಬಲಿದಿಪ್ಪರಾರು ಹೇಳ, ಯಾರದಾರ ಇಲ್ಲಿ ಅಂಥವ್ರು ಅಂತ. ಮಹಾಘನ ನಿಲುವಿನಲ್ಲಿ ನಿಂತವ್ರು ಯಾರಾದರೂ ಇದ್ದರೆ ಅದು ಬಸವಣ್ಣನವರು ಮಾತ್ರ ನನಗೆ ಕಾಣಕತ್ತಾರ, ಹೊರತು ಇನ್ಯಾರು ಇಲ್ಲ ಅಂತ ಅರ್ಥ. ಅದು ಹಬ್ಬಿದ ಮೂರು ಬೆಟ್ಟಕ್ಕೆ ತನ್ನ ಮನವ ಹಬ್ಬಲೀಯದೆ. ನೋಡ್ರಿ, ಹಬ್ಬಿದ ಮೂರು ಬೆಟ್ಟಕ್ಕೆ. ಈ ಮರ್ತ್ಯದಲ್ಲಿ ತನು ಮನ ಧನ ಅಂತಕ್ಕಂಥ ಮೂರು ಬೆಟ್ಟಗಳದಾವ ಇಲ್ಲಿ. ಹೌದಾ? ತನುಮನ ಧನವೆಂಬ ಈ ಬಹು ವಿಸ್ತಾರವಾಗಿ ಬೆಳೆದು ನಿಂತಹ ಮಹಾ ಬೆಟ್ಟಗಳಂತೀವು. ತನುಮೋಹ, ಮನಮೋಹ, ಧನಮೋಹ ಇವೇನದಾವಲ್ಲಿ ಇವು ಮಹಾ ವಿಸ್ತಾರವಾಗಿ ಬೆಳೆದು ನಿಂತಹ ಬೆಟ್ಟಗಳಂತೀವಿ. ಅದಕ್ಕೆ ಮೂರು ಬೆಟ್ಟಗಳು ಅಂತ. ಈ ಹಬ್ಬಿದ ಬೆಟ್ಟಗಳೇನದಾವಲ್ಲ, ಆ ಮರವೆಯ ಮನ ಆಸೆ ಮುಂದುಗೊಂಡು ಆ ಮೂರೂ ಬೆಟ್ಟಗಳಿಗೆ ತನ್ನ ಮನವನ್ನು ಈ ಜನ ಏನು ಮಾಡ್ತಾರೆ, ಹರಿದು ಬಿಡ್ತಾರಂತ. ಆದರೆ ಬಸವಣ್ಣನವ್ರು ಮಾತ್ರ ಅವರ ಮನವನ್ನು ಈ ಮೂರೂ ಬೆಟ್ಟಕ್ಕೆ ಹರಿಯಲಿಯದೆ ಏನು ಹೇಳಿದರು? ಹಬ್ಬಿದ ಮೂರು ಬೆಟ್ಟಕ್ಕೆ ತನ್ನ ಮನವ ಹಬ್ಬಲೀಯದೆ, ಇದನ್ನು ಹರಿಬಿಡ್ಲಾರ್ದ ಹೊರಗೆ ಹಬ್ಬಲೀಯದೆ. ಹೌದಾ? ತನು ಮನ ಅರಿವು ಆಚಾರ ಸಂಪನ್ನಗೊಳಿಸಿ ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಸಮರ್ಪಿಸಿ. ಅದನ್ನು ನಾವೆಲ್ಲರೂ ಏನು ಮಾಡ್ತೇವೆ ಗೊತ್ತೈತಿ. ಹಂಗೆ ನಾವು ಮಾಡ್ದಂಗೆ ಅವ್ರು ಮಾಡಲಿಲ್ಲ ಅಂತ. ಆ ಮಹಾಬೆಟ್ಟಕ್ಕೆ ಮನವ ಹಬ್ಬಲೀಯದೆ ಲಿಂಗ ಜಂಗಮಕ್ಕೆ ಸವೆಸಿ ಸ್ವಯಲಿಂಗವಾಗಿಪ್ಪವರಿನ್ನಾರು ಹೇಳ. ಅಂಥವ್ರು ಯಾರದಾರ ಅಂತಂದ್ರೆ ಅವ್ರು ಮತ್ತಾರು ಅಲ್ಲ, ಇಟ್ ಈಸ್ ನನ್ ಅದರ್ ದ್ಯಾನ್ ಬಸವಣ್ಣ. ಬೇರೆ ಯಾರಿಲ್ಲ, ಅವರು ಒಬ್ಬರೇ ಒಬ್ಬರು ಬಸವಣ್ಣನವರು ಅಂತ ಆ ವಚನದ ಅರ್ಥ. ಸ್ವಯೋಲಿಂಗ, ಸ್ವಯೋಶರಣ, ಸ್ವಯೋಭೋಗವೆಂದುದಾಗಿ. ನೋಡ್ರಿ, ಇಲ್ಲೇನು ಹೇಳಿದ್ರು ಅವರು? ಮಹಾಲಿಂಗಕ್ಕೆ ಸರ್ವವನ್ನೂ ಸಮರ್ಪಿಸಿ, ತನು ಮನ ಧನಗಳನ್ನು ಸಮರ್ಪಿಸಿ. ಒಂದಿಷ್ಟು ಧನ ಕನಕ ನಮ್ಮ ಹತ್ರ ಬರ್ಬೋದು ನಮ್ಮ ಕಾಯಕದಿಂದ, ಮನಸ್ಸಂತೂ ಈ ತನುವಿನ ಜೊತೆ ಬಂದುಬಿಟ್ಟಿರ್ತೈತಿ. ಇವನ್ನ ಸರ್ವ ಸಮರ್ಪಣ ಮಾಡಿ ಸ್ವಯಂ ಲಿಂಗವಾದವರು ಯಾರಾದಿದ್ರೆ ಅದಕ್ಕೆ ಸ್ವಯೋಲಿಂಗ ಅಂತ. ಸ್ವಯಂ ಲಿಂಗವಾದವರೇ ಶರಣರು ಅಂತ ಕರೀತಾರೆ. ಅದಕ್ಕೆ ನಾವೇನಂತ ಕರೆದ್ವಿ? ಸ್ವಯಂ ಶರಣ, ಸ್ವಯೋಲಿಂಗ, ಸ್ವಯೋಶರಣ. ಅವರೇ ಸರ್ವಾಂಗ ಶುದ್ಧವಾದ ಪ್ರಸಾದ ಭೋಗಿಗಳು. ಅದಕ್ಕೇನಂದ್ರು ಸ್ವಯೋಭೋಗವೆಂದುದಾಗಿ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತ ನಾವು ಕರಿತೇವೆ. ಸೊ ಪ್ರಸಾದ ಭೋಗಿಗಳು. ಅಂತಹ ಮಹಾಮಹಿಮ, ಮಹಾಘನ ಮಹಿಮರು ಯಾರಪ್ಪ ಅಂತ ಮತ್ತೆ ಕೇಳಿದರೆ ಅವರು ಬಸವಣ್ಣನವರು ಅಂತ. ಯಾರು ಹೇಳಾಕ್ತಾರೆ ಇಲ್ಲಿ? ಪ್ರಭುದೇವರು ಬಸವಣ್ಣವ್ರ ಕುರಿತು ಹೇಳಾಕತ್ರು. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಾನು ನಮೋ ನಮೋ ಎಂಬೆನು ಅಂತ ಮತ್ತಲ್ಲಿ ಶರಣಾರ್ಥಿಯನ್ನು ಹೇಳಿದರು. ಬಸವಣ್ಣನವರಂತೆ ತನು ಮನ ಧನವ ಗೆಲ್ಲಲಾಗದೆ, ಇಲ್ಲಿ ಹೇಳಿದರು ನೋಡ್ರಿ, ಬಸವಣ್ಣನವರಂತೆ ತನು ಮನ ಧನವ ಗೆಲ್ಲಲಾಗದೆ. ಗೆಲ್ಲೋದು ಇದನ್ನು, ತನುವನ್ನು ಗೆಲ್ಲಬೇಕು, ಮನವನ್ನು ಗೆಲ್ಲಬೇಕು, ಧನವನ್ನು ಗೆಲ್ಲಬೇಕು. ಗೆಲ್ಲುವುದಂದ್ರೇನು? ಧನವನ್ನು ಗೆಲ್ಲುವುದಂದ್ರೇನು?
ಮನವನ್ನು ಗೆಲ್ಲುವುದಂದ್ರೇನು? ಅವನು ಮಾಯಾ ಪ್ರಪಂಚಕ್ಕೆ ಒಡ್ಲಾರ್ದಂಗೆ ಇರೋದೇ ಗೆಲ್ಲುವುದು ಅಂತ. ಅಷ್ಟೇ ಅದು. ಗೆಲ್ಲೋದಂದ್ರೆ ಅದು. ಧನ ಗೆಲ್ಲೋದಂದ್ರೇನು? ಯಾರ್ದಾರ ಒಬ್ರದ್ದು ಅಪರ್ಸ್ಕೊಂಡು ಬರೋದಲ್ಲ ಧನ ಗೆಲ್ಲೋದಂದ್ರೆ. ಧನವನ್ನು ಗೆಲ್ಲೋದಂದ್ರೆ ಧನದ ಅಹಂಕಾರ ನಮ್ಮ ತಲೆಯಲ್ಲಿ ಬೀಳಲಾರ್ದೆ ಅದನ್ನು ಸದಾ ಸಮಾಜಕ್ಕಾಗಿ, ದಾಸೋಹಕ್ಕಾಗಿ ಸದ್ಬಳಕೆ ಮಾಡ್ತಕ್ಕಂಥ ಮನೋಭಾವ ಬಂದುಬಿಟ್ರೆ ಅದು ಧನ ಗೆದ್ದಂತೆ. ಅದು ಗೆಲ್ಲಲಿಕ್ಕೆ ಅಷ್ಟು ಸರಳನು ನಮಗಂದ್ರೆ ವಿಚಾರಿಸಿ ನೋಡಿದರೆ ಅದು ಸರಳ ಅಲ್ಲ, ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಅನ್ನುವಂಥ ಮಾತು. ಇದನ್ನು ಗೆಲ್ಲಲಾಗದೆ ಭವಬಂಧನದಲ್ಲಿ ಭ್ರಮೆಗೊಂಡಿತಿ ಲೋಕವೆಲ್ಲ. ಇದನ್ನು ಗೆಲ್ಲಲಾಗದನ ಈ ಲೋಕ ಏನಾಗಿದೆ ಅಂದರೆ ಭ್ರಮೆಗೊಂಡು ನಿಂತು ಬಿಟ್ಟೈತಿ ಅಂತ ಹೇಳಿ ಪ್ರಭುದೇವರು ಬಸವಣ್ಣನವರ ನಿಲುವನ್ನು ಮತ್ತೆ ಬಣ್ಣಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಏನು? ಈ ಲೋಕದ ಕುರಿತು ಹೇಳಕತ್ರು. ಇಷ್ಟೊತ್ತನ ಬಸವಣ್ಣವ್ರ ಕುರಿತು ಹೇಳಿದರು, ಈಗ ಲೋಕದ ಕುರಿತು ಹೇಳಿದರು. ತನುವ ಗೆಲ್ಲಲರಿಯದೆ, ತನುವ ಗೆಲ್ಲಲರಿಯದೆ, ಮನವ ಗೆಲ್ಲಲರಿಯದೆ, ಧನವ ಗೆಲ್ಲಲರಿಯದೆ ಭ್ರಮೆಗೊಂಡಿತ್ತು ಲೋಕವೆಲ್ಲವೂ. ತನುವ ದಾಸೋಹಕ್ಕೆ ಸವೆಸಿ, ಮನವ ಲಿಂಗಧ್ಯಾನದಲ್ಲಿ ಸವೆಸಿ, ಧನವ ಜಂಗಮದಲ್ಲಿ ಸವೆಸಿ ಗೆಲಬಲ್ಲರೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ. ಗೆಲ್ಲವ್ರು ಯಾರು ಇದ್ರ? ಬೇರೆ ಯಾರನ್ನೂ ಕಾಣಕತ್ತಿಲ್ಲ ನಾನು. ಇವನು ಗೆಲ್ಲವ್ರು ಯಾರು ಇದ್ರದು ಬಸವಣ್ಣನವರು ಮಾತ್ರ ಅಂತ ಇಲ್ಲಿ ಹೇಳಕತ್ರು. ಇಂಥ ಬಸವಣ್ಣನವರಿಗೆ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ಧನವ ಜಂಗಮದಲ್ಲಿ ಸವೆಸಿ ಗೆಲಬಲ್ಲರೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನೋ ಅಂತ ಮಾತು. ಲೋಕದ ಮಾನವರು ತನುಭಾವ ತನುವಿಕಾರವ ಗೆಲ್ಲುವ ರಹಸ್ಯವನ್ನರಿಯದೆ, ಇದು ರಹಸ್ಯ, ಇದೊಂದು ದೊಡ್ಡ ಸೀಕ್ರೆಟ್. ಇದು ಏನು ಸೀಕ್ರೆಟು? ಲೋಕದ ಮಾನವರು ತನುಭಾವ ತನುವಿಕಾರವ ಗೆಲ್ಲುವ ರಹಸ್ಯವನ್ನರಿಯದೆ, ಅದರ ಸೂತ್ರವನ್ನರಿಯದೆ, ತನುಭಾವವನ್ನು ಹೆಂಗೆ ಗೆಲ್ಲಬೇಕು? ಈ ಶರೀರವನ್ನೇ ನೆಚ್ಚಿ ಕುಂತ್ಕೊಂಡು ಈ ಶರೀರನೇ ಶಾಶ್ವತ ಅಂತ ತಿಳ್ಕೊಂಡು ಈ ಭ್ರಮೆಯಲ್ಲಿ ಏನು ನಾವು ಅದೇವಲ್ಲ ತನುಭಾವ ಅಂತ ಕರ್ಕೋತೇವಲ್ಲ, ಈ ಶರೀರವೇ ನಾನು ಅಂತ ತಿಳ್ಕೊಳ್ಳೋದೇನಿದೆಯಲ್ಲ ಅದು ತನುಭಾವ ಅಂತ. ಇದು ಭ್ರಮೆ ಅಂತ ಹೇಳ್ತಾರವ್ರು. ಇದರ ವಿಕಾರವ ಗೆಲ್ಲುವ ರಹಸ್ಯವನ್ನರಿಯದೆ, ಮನೋವಿಕಾರದ ಮನದಾಸೆಯ ಗೆಲ್ಲುವ ರಹಸ್ಯವನ್ನರಿಯದೆ, ಮನಸ್ಸಿನ ವಿಕಾರ ಅಂತೂ ಈ ತನುವಿನ ವಿಕಾರವನ್ನು ಗೆಲ್ಲದ ರಹಸ್ಯವನ್ನು ತಿಳಿದಿಲ್ಲ, ಮನೋವಿಕಾರದ ರಹಸ್ಯವನ್ನು ಅವನು ಗೆಲ್ಲುವಂಥ ರಹಸ್ಯವನ್ನು ತಿಳಿದಿಲ್ಲ ಈ ಲೋಕದ ಜನ. ಧನದಾಸೆ, ಧನದಾಹವ, ಧನಕ್ಕೆ ಆಸೆ ಪಡ್ತಕ್ಕಂಥ ಜನ ಧನದಾಹಿಗಳು. ಇದನ್ನು ಗೆಲ್ಲುವ ರಹಸ್ಯವನ್ನು ಅರಿಯದೆ, ಈ ಮೂರನ್ನೂ ಗೆಲ್ಲುವ ರಹಸ್ಯವನ್ನು ಅರಿಯದೆ ಭ್ರಮೆಗೊಂಡು ಬಿಟ್ಟೈತೆ ಅಂತ ಈ ಜಗತ್ತು. ಹೌದಲ್ಲ? ಅನ್ನಿಸ್ತತಿ. ಎಂಥ ಸೂಕ್ತ ಐತಿ ಈ ವಚನ ಇವತ್ತು ಪ್ರಸ್ತುತತೆ, ಎಷ್ಟು ಸೂಕ್ತ ಅನ್ನಿಸ್ತದೆ ನೋಡ್ರಿ. ಈ ಮೂರಕ್ಕೂ ಭ್ರಮೆಗೊಂಡಂಥ ಜನರನ್ನ ಇವತ್ತು ಜಗತ್ತಿನಲ್ಲಿ ನೋಡಾಕತ್ತೇವೆ ನಾವು ಅಷ್ಟು ಸಣ್ಣ ಪ್ರಮಾಣದೊಳಗಿರ್ಬೇಕು, ಇನ್ನು ದೊಡ್ಡವ್ರು ದೊಡ್ಡ ಪ್ರಮಾಣದೊಳಗಿರ್ಬೇಕು. ಅಷ್ಟು ಬಿಟ್ಟರೆ ಎಷ್ಟು ಭ್ರಮೆಗೆ ಒಳಗಾಗಿಬಿಟ್ಟೆವು, ಎಷ್ಟು ಕ್ಷೋಭೆಗೆ ಒಳಗಾಗಿಬಿಟ್ಟೆವು ಈ ಮೂರದ್ರ ಸಲುವಾಗಿ ನಾವು. ಅಂದರೆ ಅದನ್ನು ಚೆ ಹೇಳಲಿಕ್ಕೇ ಆಗೋದಿಲ್ಲ. ಯಾರನ್ನೂ ಬಿಟ್ಟಿಲ್ಲ ಅನ್ನುವಂಥ ಮಾತು. ಈ ರೀತಿಯಾಗಿ ಇದನ್ನು ಗೆಲ್ಲಲರಿಯದೆ, ಈ ರಹಸ್ಯವನ್ನು, ಈ ಗೆಲ್ಲುವ ರಹಸ್ಯವನ್ನು ಅರಿಯದೆ, ಖರೇನ ಇದು ಸಿಕ್ಕೇ ಇಲ್ಲ ಯಾರಿಗೂ ಅಂತ. ಈ ರಹಸ್ಯನ ಸಿಕ್ಕಿಲ್ಲ. ಸಿಕ್ಕವರು ಅಲ್ಲೇ ಒಬ್ರು ಇಲ್ಲೊಬ್ರು ಸಿಕ್ಕಾರ. ಈ ರಹಸ್ಯ ಪಡ್ಕೊಂಡವರು ತಿಳ್ಕೊಂಡವರು ಅಲ್ಲೇ ಒಬ್ರು ಇಲ್ಲೊಬ್ಬರು ಜಗತ್ತಿನಲ್ಲಿ ಅವರೇ ದಾರ್ಶನಿಕರಾಗಿ ಹೋಗಿಬಿಟ್ರು. ಇನ್ನು ಉಳಿದವರೆಲ್ಲ ಇದರ ರಹಸ್ಯವನ್ನು ಅರಿಲಾರದೆ ಹಾಗೆ ಹೋಗಿಬಿಟ್ರು. ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಹೌದಾ? ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಹೌದಾ? ಕುಂಕುಮ ಕಸ್ತೂರಿ ಪೂಜಿಸಿಕೊಂಡು ಹೋದಿರಿ ನೀವು. ಸತ್ಯದ ನಿಲವನ್ನು ಅರಿಯದೆ, ಇವತ್ತೆಷ್ಟು ಸೂಕ್ತ ಐತೆ ನೋಡ್ರಿ ಆ ವಚನ. ಇವನು ತಿಳ್ಕೊಂಬಿಟ್ರೆ ಎಷ್ಟು ಆರಾಮದೇವಿ ಅಂದ್ರೆ, ನಾವು ಹೇಳ್ತೀನಿ ಇದನ್ನು ತಿಳ್ಕೊಳ್ಳೋರು ಎಷ್ಟು ಆರಾಮದೇವಿ ಅಂದ್ರೆ ನಮ್ಮಷ್ಟು ಸುಖಿಗಳೇ ಈ ಜಗತ್ತಿನಲ್ಲಿ ಯಾರಿಲ್ಲ ಅಂತ ಅನ್ನಿಸ್ತಿರ್ತೈತೆ ಒಮ್ಮೆ ಓದುವಾಗ. ಹೌದಪ್ಪ, ನಾವೆಷ್ಟು ಆರಾಮದೇವಲ್ಲ, ಇವ್ಯಾವ ಜಂಜಾಟ ಇಲ್ಲದೆ ಎಷ್ಟು ಆರಾಮದೇವಲ್ಲ ನಾವು ಯಾರನ್ನ ಭಾಳ ದೊಡ್ಡವ್ರು ಅಂತ ತಿಳ್ಕೊಂಡೇವಿ, ಯಾರು ಅಧಿಕಾರ ಐತಿ ಅವ್ರು ಭಾಳ ದೊಡ್ಡವ್ರು ಅಂತ ತಿಳ್ಕೊಂಡೇವಿ, ಯಾರು ಸಂಪತ್ತು ಸಿರಿ ಸಂಪತ್ತು ಹೆಚ್ಚೈತಿ ಅವ್ರನ್ನ ಭಾಳ ದೊಡ್ಡವ್ರು ಅಂತ ತಿಳ್ಕೊಂಡೇವಿ.
ಯಾರ ಹತ್ರ ಧನ ಕನಕಗಳು ಎಷ್ಟು ಹಚ್ಚದಾವ ಅಷ್ಟು ಅವ್ರನ್ನ ಭಾಳ ದೊಡ್ಡವ್ರು ತಿಳ್ಕೊಂಡೇವು, ಭಾಳ ಆರಾಮದಾರ ಅಂತ ತಿಳ್ಕೊಂಡೇವು, ಅವ್ರು ಭಾಳ ದೊಡ್ಡವ್ರು ಅಂತ ತಿಳ್ಕೊಂಡು ನಮ್ಮ ಹತ್ರ ಅವರಷ್ಟು ಇರುವಂಥ ಅಧಿಕಾರನೂ ಇಲ್ಲ, ಅವರಷ್ಟಿರುವಂಥ ಸಿರಿ ಸಂಪತ್ತಿಲ್ಲ, ಅವರಷ್ಟಿರುವಂಥ ಧನ ಕನಕಗಳಿಲ್ಲ, ಆಸ್ತಿ ಇಲ್ಲ, ಮತ್ತೊಂದಿಲ್ಲ ಅಂತ ತಿಳ್ಕೊಂಡು ಅವರು ಭಾಳ ಸುಖಿಗಳದಾರ ಅಂತ ನಾವು ಅಕಸ್ಮಾತ್ ತಿಳ್ಕೊಂಡಿದ್ರೆ ನಮ್ಮ ಮತ್ತು ಮೂರ್ಖರೇ ಯಾರಿಲ್ಲ ಅಂತ ಈ ವಚನದ ಮುಖಾಂತರ ತಿಳ್ಕೊಬೇಕು. ನಾವು ಅವು ಯಾವ ಇಲ್ದನ ಕೊರಗ್ತಿದ್ವಿ ಅಂದ್ರೆ ನಾವು ಅಜ್ಞಾನದಾಗದೇವೆ, ನಾವು ಭ್ರಮದೊಳಗದೇವೆ ಅಂತ ತಿಳ್ಕೊಬೇಕು. ಅವರು ಇದ್ದ ಭ್ರಮೆಯೊಳಗದಾರ, ನಾವು ಇಲ್ಲದ ಭ್ರಮೆಯೊಳಗದೇವೆ ಅಂತ. ಇಲ್ಲಂದ್ರೂ ನಾವು ಸುಖಿಯಾಗಿದ್ವಿ ಅಂದರೆ ನಾವು ಭ್ರಮೆಯಿಂದ ಹೊರಗದೇವೆ ಅಂತ ತಿಳ್ಕೊಬೇಕು. ನಾವು ಅವ್ರದ್ದು ಇಲ್ಲ, ಅವ್ರದ್ದು ಇದ್ದದ್ದು ನಮ್ಮ ಹತ್ರ ಇಲ್ಲ, ಆದರೂ ನಾವು ಸುಖಿಯಾಗಿದ್ದೇವೆ, ನಮ್ಮ ಮನೋವಿಕಾರತೆ ಇಲ್ಲ, ಮನದಲ್ಲಿ ವಿಪ್ಲವತೆ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕ್ಷೋಭೆಗಳಿಲ್ಲ ಅಂತ ಅಂದ್ಕೊಂಡಿದ್ವಿ ಅಂದರೆ ನಾವು ನಿಜದ ಶರಣ ಪಥದಲ್ಲಿ ನಡೀತಾ ಇದ್ದೇವೆ ಅಂತ ತಿಳ್ಕೊಬೇಕು. ನಾವು ಅನ್ಕೋಬೇಕು. ಒಮ್ಮೆ ಮನಸ್ತರ್ತದೆ ನಮಗೆ, ಏನು ಮಾಡಿದೀವಪ್ಪ ನಾವು ಜೀವನದಾಗ, ನಾವೇನು ಗಳಿಸ್ಲಿಲ್ಲ, ಮಾಡಲಿಲ್ಲ, ಮಕ್ಕಳಿಗೆ ಮಾಡಲಿಲ್ಲ, ಅವರಷ್ಟು ಆಸ್ತಿ ಮಾಡಲಿಲ್ಲ, ನಾವು ದುಡಿಮೆ ಮಾಡಿದ್ದು ನೋಡಿದರೆ ಎಷ್ಟಿತ್ತು, ಆವಾಗ ಶಾಣ್ಯರಾಗಿ ಬಿಟ್ಟಿದ್ರೆ ಎಷ್ಟೆಷ್ಟೆಲ್ಲ ಮಾಡ್ಬೋದಿತ್ತು. ಹೌದಾ? 100 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ ನಾವು ತೊಗೊಂಡ್ಬಿಟ್ಟಿದ್ರೆ ಈಗ 1,50,000 ರೂಪಾಯಿಗೆ ಒಂದು ತೊಲಿ ಬಂಗಾರ ಆಗೈತಿ, ಎಷ್ಟು ಆಗಿರ್ತಿತ್ತು ಅಂತ ಲೆಕ್ಕ ಹಾಕ್ಕೊಂತ ಕುಂದಿರ್ತೇವೆ ನಾವು. ಹೌದಾ? 2,000 ರೂಪಾಯಿಗೆ ತೊಲಿ ಇದ್ದಾಗ ನನ್ನ ಪಗಾರ ಎಷ್ಟಿತ್ತು, ಆವಾಗ ನಾನು ತಿಂಗಳ ಒಂದು 2 ತೊಲಿ 3 ತೊಲಿ ಬಂಗಾರ ತೊಗೊಳ್ಳೋಷ್ಟು ನನಗೆ ಸಾಮರ್ಥ್ಯ ಇತ್ತು. ಮೂರ್ಖ ಆಗಿಬಿಟ್ಟೆ, ತೊಗೊಳಿಲ್ಲ. ಈಗ ನೋಡಿದ್ರೆ ಹಂಗೆ ತೊಗೊಂತ ಬಂದುಬಿಟ್ಟಿದ್ನಿ ಅಂದ್ರೆ ಇವತ್ತು ಆಲೆ ನಾನು ಒಂದು 5-6 ಕೋಟಿ ರೂಪಾಯಿ ಬಂಗಾರ ಮಾಡ್ಬೋದಿತ್ತಲ್ಲ ಅಂತ ಒಮ್ಮೊಮ್ಮೆ ಹಾಕೋದಿಲ್ಲ ಲೆಕ್ಕ. ನಾವು ಹಾಕ್ತೇವೆ ನಾವು. ಹೌದಿಲ್ಲ? ಎಷ್ಟು ನಾವು ಮೂರ್ಖರು, ಏನು ಶಾಣ್ಯರಾಗಲೇ ಇಲ್ಲ, ನಾವು ಭಾಳ ದಡ್ಡರಾಗಿಬಿಟ್ರಿ, ಜೀವನ ಮಾಡೋಕ್ಕೆ ಬರಲಿಲ್ಲ ನಮಗೆ ಅಂತ ಒಮ್ಮೆ ಅಂತಿರ್ತೇವೆ. ಅಲ್ಲಂತದು ಇದನ್ನು ಓದಿಬಿಡ್ರಿ ಸಮಾಧಾನ ಆಕೈತಿ. ಅದಲ್ಲ, ಅದು ನಾವು ಖರೇನ ತಿಳಿದೋ ತಿಳಿಲಾರ್ದೋ ನಾವು ಬಸವಾದಿ ಶರಣರ ಕೃಪೆಗೆ ಪಾತ್ರ ಆದವ್ರು ಅಂತ ತಿಳ್ಕೊಬೇಕು, ಸಮಾಧಾನ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನು ನಮಗೆ ಇದ್ರ ವಿಪ್ಲವತೆ ನಮಗೆ, ಇದರ ತಾಪ ನಮಗೆ ತಾಟ್ಲಿಲ್ಲಲ್ಲ ಅನ್ನೋದು ಬೇಕು. ಇದ್ರ ತಾಪ ತಟ್ಟಲಿಲ್ಲ, ತಾಪ ತಟ್ಟಿತ್ತಂದ್ರೆ ನಾವು ಧನ ಪಿಶಾಚಿಗಳಾಕಿದ್ವಿ. ಅಲ್ಲೇ ನಾವು ಬಂಧು ಬಾಂಧವ್ರನ್ನ ದೂರ ಸರಿಸಿ, ಸಮಾಜ ದೂರ ಇಟ್ಟು, ನಾವು ಬರೇ ಧನ ಕನಕ ಸಂಪಾದನೆ ಮಾಡೋದ್ರಲ್ಲೇ ಮಂಕ್ನ ಹಾಕಿದ್ವಿ. ಧನ ಕನಕ ಇರ್ತಿತ್ತು, ಆದ್ರೆ ಮನಃಶಾಂತಿ ಇರ್ತಿದ್ದಿಲ್ಲ, ಇಷ್ಟು ಜನ ಇರ್ತಿದ್ದಿಲ್ಲ, ಇಷ್ಟು ಬಳಗ ಇರ್ತಿದ್ದಿಲ್ಲ, ನಮ್ಮ ಬಂಧು ಬಾಂಧವರಲ್ಲೇ ನಮಗಿರುವಂಥ ಗೌರವ ಅದು ಇರ್ತಿದ್ದಿಲ್ಲ. ನಮ್ಮ ಹತ್ರ ದುಡ್ಡು ಇರ್ಬೋದಿತ್ತು, ಆದರೆ ಇವ್ಯಾವು ಇರ್ತಿರ್ಲಿಲ್ಲ. ಹೀಗಾಗಿ ನಿಜವಾದ ಶರಣ ಪಥದಲ್ಲಿ ನಾವು ಅದೇವಿ ಅಂತ ಸಮಾಧಾನ ಮಾಡ್ಕೋಬೇಕು ಹೊರತು ಬೇರೆ ಯಾರನ್ನೋ ನೋಡಿ ಧನಕನಕ ನೋಡಿ ನಾವು ಅದನ್ನು ಮಾಡಲಿಲ್ಲ, ನಾವು ಜೀವನ ಮಾಡೋಕ್ಕೆ ಬರಲಿಲ್ಲ ಅಂತ ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಇಲ್ಲ ಅಂತ ಈ ವಚನದ ಮೂಲಕ ನಮಗೆ ಅರ್ಥ ಆಕತಿ. ಏನು ಹೇಳಿದರು? ಈ ಮೂರನ್ನು, ಈ ಧನದಾಹ ಗೆಲ್ಲುವ ರಹಸ್ಯನರಿಯದೆ ಭ್ರಮಗೊಂಡಿದೆ ಈ ಲೋಕ, ಭವದುಃಖದಲ್ಲಿ ಬಾಧೆ ಪಡ್ತಾ ಇದೆ. ಇದು ತನುವ ದಾಸೋಹಕ್ಕೆ ಸವಿಸಿ, ದೇಹ ಭಾವ ಒಳಿದು ಶಿವಭಾವ ತಳೆದು ತನುವ ಅರಿವಿನ ಗುರುವಿಗೆ ಅರ್ಪಿಸಿ. ತನುವ ಕೊಟ್ಟು ಗುರುವನ್ನು ಒಲಿಸಬೇಕಂದ್ರೆ ಅದು ಭೌತಿಕ ಲೋಕದ ಏನು ಸತ್ಸಂಕಲ್ಪದ ಸನ್ಮಾರ್ಗವನ್ನು ತೋರಿದ ಗುರುವಾಗಿರ್ಬೋದು, ನಮ್ಮ ಅಂತರಂಗದ ಅರಿವಿನ ಗುರುವಾಗಿರ್ಬೋದು. ಆ ಮಾತು ಬೇರೆ. ಆ ಅಂತರಂಗದ ಅರಿವು ಏನು ನಮಗೆ ಮಾರ್ಗದರ್ಶನ ಮಾಡೈತಿ, ಅದರಂಗ ನಾವು ನಡ್ಕೊಂಡಿದ್ವಿ ಅಂದ್ರೆ, ಕ್ರಿಯೆ ಮಾಡಿದ್ವಿ ಅಂದ್ರೆ ನಮ್ಮ ತನುವನ್ನು ಆ ಅಂತರಂಗದ ಅರಿವಿಗೆ ಅರ್ಪಿಸೇವೆ ಅಂತ ಅರ್ಥ. ಎರಡೂ ಅರ್ಥದಲ್ಲಿ ನಾವು ಹೇಳಬಹುದು. ಆ ಅರಿವಿನ ಮಾರ್ಗದಲ್ಲಿ ನಾವು ನಡೆದಿದ್ರೆ, ನಮ್ಮ ಶರೀರದ ಮುಖಾಂತರ ನಮ್ಮ ಕ್ರಿಯೆಗಳನ್ನು ನಾವು ಮಾಡಿದ್ವಿ ಅಂದರೆ ಆ ಅಂತರಂಗದ ಅರಿವಿನ ಗುರುವಿನ ಮಾರ್ಗದರ್ಶನದಿಂದ ನಾವು ನಡ್ಕೊಂಡೇ ಬಂದಿದ್ದ ಖರೆ. ಆದರೆ ನಮ್ಮ ತನುವನ್ನು ಆ ಅರಿವಿನ ಗುರುವಿಗೆ ಅರ್ಪಿಸ್ದಂಗೆ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೇವೆ. ಮುಂದೆ ಮನವಲಿಂಗಕ್ಕೆ ಅರ್ಪಿಸಿ. ನೋಡ್ರಿ, ಎಲ್ಲಿ ಯಾವ ವಚನ ತಗೋರಿ ನೀವು, ಶರಣರು ಯಾವುದೇ ವಚನ ತಗೊಳ್ರಿ, ಯಾವುದರ ಶರಣರ ವಚನ ತಗೋರಿ, ಮನವನ್ನು ಎದಕ್ಕೆ ಅರ್ಪಿಸ್ಬೇಕಂತಾರೆ ಅವರು? ಲಿಂಗಕ್ಕೆ ಮನ ಅಂದರೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಎಲ್ಲಿ ಬರುತ್ತಂದ್ರೆ ಅದು ಇಷ್ಟಲಿಂಗದಲ್ಲಿನೇ ಇಷ್ಟಲಿಂಗ ಯೋಗದಲ್ಲಿನೇ ಬರ್ತೈತಲ್ಲ ಮನವ ಲಿಂಗಕ್ಕರ್ಮ. ಅದು ಪ್ರಾಣಲಿಂಗವಾಗಿರ್ಬೋದು. ಅಂದರೆ ಯಾವತ್ತೂ ಮನದಲ್ಲಿ ಲಿಂಗ ಧ್ಯಾನದಲ್ಲಿ ಇದ್ವಿ ಅಂದ್ರೆ ನಾವು ಲಿಂಗಕ್ಕೆ ಅರ್ಪಿಸ್ದಂಗೆ, ಅದು ಮನವನ್ನು ಲಿಂಗಕ್ಕೆ ಅರ್ಪಿಸಿದಂಗೆ. ಸದಾ ಆ ದೇವರ ಸ್ಮರಣೆಯನ್ನು ಮಾಡೋದರಲ್ಲಿ ಮನಮಗ್ನ ಆಗಿತ್ತಂದ್ರೆ, ಮನಮಗ್ನತೆಯಿಂದ ಕೂಡಿತ್ತಂದ್ರೆ ಮನಸ್ಸು ಏನಾಯ್ತಲ್ಲಿ ಲಿಂಗಕ್ಕೆ ಅರ್ಪಣೆ ಆಯಿತು. ಧನವ ಜಂಗಮಕ್ಕೆ ಅರ್ಪಿಸಿ. ಜಂಗಮ ಅಂದರೆ ದಾಸೋಹ, ಸಮಾಜ. ಜಂಗಮ ಅಂದರೆ ಸಮಾಜದ ಪ್ರತಿನಿಧಿಯಾಗಿ ಒಬ್ಬ ಜಂಗಮನ ವ್ಯಕ್ತಿಯಾಗಿ ನೋಡಿದರೆ
ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಸಮಾಜದ ಕಳಕಳಿಗೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಪ್ರಾಮಾಣಿಕವಾಗಿ ತನ್ನದೇನೂ ಅಲ್ಲ, ತನ್ನದೆಲ್ಲವೂ ಈ ಸಮಾಜಕ್ಕೆ ಅರ್ಪಿತ ಮಾಡಿದೆ, ಸಮಾಜವೇ ನಾನೇ ಸಮಾಜ ಅಂತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಕೆಲಸ ಮಾಡೋದು ಜಂಗಮ. ಆತ ಬಟ್ಟೆ ಯಾವುದರ ಧರಿಸಿರ್ಬೋದು, ಜಂಗಮ ಜಾತಿ ಅಲ್ಲ. ಹೌದಾ? ಜಂಗಮ ತತ್ವ. ಆ ತತ್ವವನ್ನು ಅನುಸರಿಸಿದವ್ರು ಯಾರಾದ್ರೆ ಅವ್ರು ಜಂಗಮ ಸ್ವರೂಪಿಗಳು. ಅಂಥವ್ರಿಗೆ ಧನವನ್ನು ಅರ್ಪಿಸ್ಬೇಕು ನಾವು. ಯಾಕೆ ಅವ್ರು ಮಾಡೋದೇನು? ಸಮಾಜ ಸ್ವಂತಕ್ಕಂತೂ ಮಾಡ್ತಾರಂಗಿಲ್ಲ, ತಮ್ಮ ಸ್ವಾರ್ಥಕ್ಕಂತೂ ಮಾಡ್ತಾರಂಗಿಲ್ಲ, ಕೊಟ್ಟಿದ್ದ ಮನೆಗಂತೂ ಒಯ್ಯಂಗಿಲ್ಲ. ಅವ್ರು ಯಾವುದಾದ್ರೂ ಒಂದು ಮೂಲದಲ್ಲಿ ಒಂದು ಶಿಕ್ಷಣ ಸಂಸ್ಥೆನೋ, ಒಂದು ಪ್ರಸಾದ ನಿಲಯವನ್ನೋ, ಮತ್ತೊಂದೇನೋ ಸಮಾಜಕ್ಕಾಗಿ, ಬಡ ಮಕ್ಕಳಿಗಾಗಿನೋ, ಶಿಕ್ಷಣಕ್ಕಾಗಿನೋ, ಆರೋಗ್ಯಕ್ಕಾಗಿನೋ ಏನಾದರೂ ಒಂದಿಷ್ಟು ಒಬ್ಬ ವ್ಯಕ್ತಿ ತನ್ನ ಸರ್ವಸ್ವನೂ ಧಾರೆ ಎರೆದು ಸಮಾಜಮುಖಿ ಕೆಲಸ ಮಾಡ್ತಿದ್ನಂದರೆ ಆತ ಜಂಗಮ ಸ್ವರೂಪಿ. ಅಲ್ಲಿ ಹುಡುಕೊಂಡು ಹೋಗಿ ನಮ್ಮ ಧನ ಸಹಾಯ ಮಾಡ್ಬೇಕಂತ ನಮ್ಮ ಹತ್ರ ಇತ್ತಂದ್ರೆ ಅದಕ್ಕೇನಂತ ಕರಿತೀವಿ? ಧನ ಕೊಟ್ಟು ಧನವನ್ನು ಜಂಗಮಕ್ಕೆ ನಮಗೆ ಅನಿಸ್ಬೇಕು, ಇಲ್ಲಿ ಕೊಟ್ಟರೆ ಇದು ಸದ್ಬಳಕೆ ಆಗ್ತದೆ, ಇಲ್ಲಿ ಕೊಡಬೇಕು. ಯಾಕೆ ಮಠಮಾನ್ಯಗಳಿಗೆ, ಹೌದಾ, ಯಾಕಷ್ಟು ದವಸ ಧಾನ್ಯಗಳು ದಾನ ರೂಪದಲ್ಲಿ, ದಾಸೋಹ ರೂಪದಲ್ಲಿ, ದುಡ್ಡು ಕಾಸು ಎಲ್ಲವೂ ಬರ್ತೈತಿ, ಹರಿದು ಬರ್ತೈತಿ ಅಂತಂದ್ರೆ ಅಲ್ಲಿ ಆ ರೀತಿಯಾಗಿ ಜಂಗಮ ತತ್ವವನ್ನು ಅಳಕೊಂಡಿಸಂಥ ಸ್ಥಾನದಲ್ಲಿ ಭಕ್ತರ ಮನದಲ್ಲಿ ಅದು ಬಂದುಬಿಡ್ತೈತಂತ, ಹೊಕ್ಕ ಬಿಡ್ತೈತೆ, ನಾವು ಏನೋ ಕೊಡ್ಬೇಕಪ್ಪ ಅಂತ ಅನಿಸ್ಬಿಡ್ತೈತಂತ. ಅದನ್ನು ದಾಸೋಹವನ್ನು ಮಾಡ್ತಕ್ಕಂಥದ್ದು ಜಂಗಮ ದಾಸೋಹ ಅಂತ. ಧನವನ್ನು ಜಂಗಮಕ್ಕೆ ಅರ್ಪಿಸಬೇಕು. ತನು ಅಂತೂ ಇದ್ದ ಇರ್ತೈತಿ, ಮನ ಅಂತೂ ಇದ್ದ ಇರ್ತೈತಿ. ಧನ ಇದ್ದವ್ರು ಅರ್ಪಿಸ್ಬೇಕು, ಇಲ್ದವ್ರು ಏನು ಮಾಡ್ಬೇಕ್ರಿ ಅಂದ್ರೆ ಇಲ್ದವ್ರು ಇಲ್ಲ ಏನೈತೆ ಅದನ್ನು ಅರ್ಪಿಸ್ಬೇಕು. ಅಂಬಲಿಯ ಪ್ರಸಾದವನ್ನು ಉಂಡ ನಮ್ಮ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯ ಪ್ರಸಾದ. ಏನು ಕೊಟ್ಟು ದಾಸೋಹಕ್ಕೆ ಎಷ್ಟು ಕೊಟ್ಟರೆ ಅದು ಸಂಪೂರ್ಣ ಪರಿಪೂರ್ಣ ದಾಸೋಹ ಆಕೈತೆ ಅಂದ್ರೆ ಎಷ್ಟು ಕೊಟ್ರಂತಲ್ಲ, ಇಷ್ಟ ಕೊಟ್ರೂ ಇಷ್ಟಪಟ್ಟು ಕೊಡಬೇಕು. ಎಷ್ಟ ಕೊಡ್ರಿ, ಇದ್ದಷ್ಟರೊಳಗೆ ಎಷ್ಟು ಕೊಡ್ತೀರಿ ಅಷ್ಟು ಕೊಡ್ರಿ. ನಂದು ಇಷ್ಟ ಐತ್ರಿ, ನಾ ಹೆಂಗೆ ಕೊಡ್ಲಿ ಅಂದ್ರೆ ಮುಗೀತು, ದಾಸೋಹ ಅಲ್ಲ. ಇಷ್ಟ ಐತ್ರಿ ನನ್ನ ಹತ್ರ, ಪಡಿ ಜ್ವಾಳನ ಐತ್ರಿ, ನಾ ಹೆಂಗೆ ಕೊಡ್ರಿ ಮನ್ಯಾಗ ಅಂದ್ರೆ ಪಡಿ ಜ್ವಾಳ ಇದ್ರೆ ಒಂದು ಮುಟ್ಟಿಗೆ ಜ್ವಾಳ ಕೊಡು. ನನ್ನ ಹತ್ರ ಬರೀ ಪಡಿ ಜ್ವಾಳ ಐತ್ರಿ, ಹೆಂಗೆ ಮಾಡೋದು ಅಂದ್ರೆ ಪಡಿ ಜ್ವಾಳ ಇದ್ರೆ ಕೊಡು. ಮನಸ್ಸಿಲ್ಲ ಅಂದ್ರೆ ಅದು ಪಡಿ ಹೋಗಿ ಚೀಲ ಆದರೂ ಕೊಡಕ್ಕೆ ಮನಸ್ಸಾಗೋದಿಲ್ಲ. ಅದು ಚೀಲಕ್ಕೆ 10 ಚೀಲ ಆದರೂ ಕೊಡಕ್ಕೆ ಮನಸ್ಸೋದಿಲ್ಲ. ಕೊಡುವ ಮನಸ್ಸಿತ್ತಂದ್ರೆ ಎಷ್ಟಿದ್ರು ಕೊಡ್ತಾನ ಅಂತ, ಎಷ್ಟಿದ್ರು ಕೊಡ್ತಾನ. ಕೊಡು ಮನಸ್ಸಿರಲ್ಲ ಅಂದ್ರೆ ಸುಖದ ಸುಪ್ಪತ್ತಿಯೊಳಗೆ ಕುಂತಿದ್ರು ಕೂಡ ಅವ ಇಲ್ಲ ಅಂತೇಳಿ ಕಳಿಸ್ತಾನ. ಇಲ್ಲಿ ನಡಿ ಮುಂದೆ ಯಾರು ಬಂದರೂ ಇಲ್ಲಿ ನಡ್ರಿ, ಕೊಡೋಕ್ಕಾಗೋದಿಲ್ಲ ರೀ, ತ್ರಾಸ ಐತ್ರಿ. ದೊಡ್ಡವ್ರ ಶಬ್ದಗಳು, ಯಾರು ದೇಣಿಗೆ ಕೇಳಕ್ಕೆ ಹೋದ್ರೆ, ಜಾತ್ರೆ ಪಟ್ಟಿ ಕೇಳಕ್ಕೆ ಹೋದ್ರೆ, ಓಣ್ಯಾನ ಏನರ ಕೇಳಕ್ಕೆ ಹೋದ್ರೆ, ದೊಡ್ಡವ್ರನ್ನ ಅವ್ರ ಮನೆಗೆ ಹೋದಾಗ ರಿಯಾಕ್ಷನ್ ಹೆಂಗೆ ಬಂದಿರ್ತಾವೆ ನೋಡ್ರಿ ನೀವು. ನಮ್ಗೆ ತ್ರಾಸ ರೀ, ಎಲ್ಲಿದ್ರಿ ಆಗೋದಿಲ್ಲ ತೋರಿ. ದೊಡ್ಡ ಮನೆ ನೋಡಿ ಎಲ್ಲ ನೋಡಿರ್ತಾರೆ ಇವ್ರದ್ದು, ಏನು ಕಡಿಮೆ ಇಲ್ಲ ಅಂತ. ಕೊಡ್ರಿ ಒಂದು 5,000 ಏನಾತಂದ್ರೆ 50 ಕೊಡ್ತಾರೆ ಅವ್ರು. ಹಂಗ್ಯಾಕೆ ಮಾಡ್ತೀರಿ? ನಿಮ್ಗೆ ಗೊತ್ತಿಲ್ಲ ತಗೋರಿ, ನಮ್ಮ ತ್ರಾಸ ನಮ್ಗೆ ಗೊತ್ತು. ಏನಿರಂಗಿಲ್ಲ ತ್ರಾಸ ಕರೆ ಅಂತಾರೆ. ತ್ರಾಸ ಏನಿರಂಗಿಲ್ಲ ರೀ, ಬಾಯಾಗ ಬರ್ತೈತೆ ಅದು, ನಮ್ಮ ತ್ರಾಸ ನಮಗೆ ಗೊತ್ತ್ರಿ ಅಂತ. ಬರೋದಿಲ್ಲ ಭಾಳ ಮಂದಿಗೆ. ಪ್ರಾಂಜಲ ಮನಸ್ಸಿಂದ ಕೊಡು ಧೈರ್ಯ ಮನಸ್ಸು ಬಂತು ಅಂದ್ರೆ ನೀವು ಶರಣ ಪಥದಲ್ಲಿ ಎದುರಂತ ತಿಳ್ಕೊಬೇಕು. ನೀವು ನೋಡಿದ್ರೆ ಕೊಡ್ಬೇಕು ಅನಿಸ್ತಿರ್ಬೇಕು. ನಮಗೆ ಆ ಸಿಚುವೇಶನ್ ನೋಡೋದು ನಮ್ಮಷ್ಟಕ್ಕೆ ನಮಗೆ ಕೊಡ್ಬೇಕಂತ ಅನಿಸ್ತು ಅಂದರೆ ನಾವು ತಿಳ್ಕೊಬೇಕು ನಾವು ಸರಿ ಮಾರ್ಗದೊಳಗೆ ಅದೇವಿ. ನಾನು ವೈಯಕ್ತಿಕ ಅನುಭವ, ಇದು ನಾ ಹೇಳೋದು ವೈಯಕ್ತಿಕ ಅನುಭವ, ವೈಯಕ್ತಿಕವಾಗಿರ್ತಕ್ಕಂಥ ಅನುಭವ ಅಷ್ಟೇ ಹಾಕ್ತೀನಿ. ನಾನು ಸರಿ ಮಾರ್ಗದೊಳಗೆ ಅದೇನಿಲ್ಲ ಅಂತ ಟೆಸ್ಟ್ ಮಾಡ್ಕೊಂಡು ಬರೋದು ಎಲ್ಲರೂ ಹೋಗಿ ಸರ್ಟಿಫಿಕೇಟ್ ತರೋದನ್ನು, ಅದನ್ನು ಸರ್ಟಿಫಿಕೇಟ್ ಯಾರ ಹತ್ರ ಹೋಗಿ ಪ್ರಶಸ್ತಿ ಪತ್ರ ತರೋದನ್ನು. ಇವ್ರು ಮಹಾದಾಸೋಹಿಗಳಂತ ಪ್ರಶಸ್ತಿ ಪತ್ರ ತೊಗೊಂಬಂದ್ರೆ ದಾಸೋಹಿಗಳು ಹಾಕೇವಿ ನಾವು. ಯಾವ್ದಾದ್ರು ಸಂಘ ಸಂಸ್ಥಾದಿಂದ, ಯಾವ್ದಾದ್ರು ಮಠಮಾನ್ಯದಿಂದ ಯಾರೋ ಅವ್ರು ಪರಿಚಯ ಅದಾರ ಅಂತೇಳಿ ಅವ್ರ ಕಡೆಯಿಂದ ಒಂದು ದೊಡ್ಡ ಪ್ರಮಾಣ ಪತ್ರ ತೊಗೊಂಬಂದ್ಬಿಟ್ಟು ದಾಸೋಹಿಗಳಾದೀವಿ ನಾವು. ಹಂಗೇನಿಲ್ಲ, ನಮ್ಮ ಪ್ರಮಾಣ ಪತ್ರಗಳನ್ನ ನಮ್ಮ ದಾಸೋಹಿಗಳಂತ ನಮಗೆ ಪ್ರಮಾಣೀಕರಿಸೋದಿಲ್ಲ. ನಮ್ಮ ಅಂತರಾತ್ಮ, ನಮ್ಮ ಅಂತ ಸಾಕ್ಷಿ ನಮಗೆ ಹೇಳ್ಬೇಕು, ನೀ ದಾಸೋಹಿ ಯಾವುದೋ ಅಲ್ಲೋ ಅಂತ. ಮಾಡಿದೇನೆ ಎಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನಗಡಂಗುರ. ಮಾಡಿದೇನೆನ್ನದಿರ ಲಿಂಗಕ್ಕೆ, ಮಾಡಿದೇನೆನ್ನದಿರ ಜಂಗಮಕ್ಕೆ. ಈ ಭಾವ ಅಳವಡಬೇಕು. ಅಂದಾಗದ ದಾಸೋ ನಿಜವಾದ ದಾಸೋ ಆಕತ್ತವು. ಇಷ್ಟು ಕೊಟ್ಟು ಇಷ್ಟು 100 ಮಂದಿ ಇದ್ರಿ, ಅದನ್ನು ಕೊಟ್ಟಿರಿ ಅಂತಂದು ಹೋದ ವರ್ಷ ಕೊಟ್ಟಿದ್ದು ಈ ವರ್ಷ ಹೇಳೋದು. ಹೋದ ವರ್ಷ ಜಾತ್ರೆಗೆ ಇಷ್ಟು ಕೊಟ್ಟಿದ್ರಿ ನಾನು ಅನ್ನೋದು. ಈ ವರ್ಷ ಏನು ಕೊಟ್ಟು ಹೋದ ವರ್ಷ ಕೊಟ್ಟಿದ್ವಿ ಅಲ್ರಿ ಅಂತ ಅದನ್ನ ವರ್ಷಗಟ್ಟಲೆ ಹೇಳ್ಕೊಂತ ಹೋದು ಅಲ್ಲದ.
ಮಾಡಿದೇನೆ ನೋಡ್ರಿ ಎಷ್ಟು ಚಂದ ಹೇಳ್ಯಾರ, ಮಾಡಿದೇನೆಂಬುದು ಮನದಲ್ಲಿ ಹೊಳೆದರೆ ಅಂತ ಹೊರಗೆ ಹೇಳೋದಲ್ಲ, ಮನಸ್ನಾಗ ಅನ್ಕೊಂಡ್ರೆ ನಾ ಇಷ್ಟು ಕೊಟ್ಟೆ ಅಂತ ಮನಸ್ನಾಗ ಅನ್ಕೊಂಡ್ರೆ ನೆನಪಿಟ್ಕೊಂಡೆ ಅಂದ್ರೆ ಅದನ್ನು ಕೊಟ್ಟಿದ್ದು ನೆನಪಿಟ್ಕೊಂಡ್ರೆ ಏಡಿಸಿ ಕಾಡಿತ್ತು ಶಿವನಣ್ಣ. ನೋಡ್ರಿ ಕೊಟ್ಟಿದ್ದು ನೆನಪಿಟ್ಕೋಬಾರ್ದಂತ. ಗುಡಿಗೆ ಒಂದು 4 ಟ್ಯೂಬ್ಲೈಟ್ ಕೊಡಿಸಿ ಟ್ಯೂಬ್ಲೈಟ್ ತುಂಬ ಹೆಸರು ಬರ್ಸೋದು, ಅವ್ರ ಅಜ್ಜಂದು ಅನ್ನಕ್ಕೆ ಬರ್ಸೋದು ಲಿಂಗೈಕ್ಯ ಇಂಥವರು, ಇವರ ಮಗನಾದ ಲಿಂಗೈಕ್ಯ ಇವರು, ಇವರ ಮಗನಾದ ಇಂಥವರು, ಇವರ ಸ್ಮರಣಾರ್ಥ ಇವರ ಮಗನಾದ ಇಂಥವರು, ಅವ್ರ ಹೆಂಡತಿ ಅವ್ರ ಮಕ್ಕಳು ಇದನ್ನು ದೇಣಿಗೆಯಾಗಿ ಕೊಟ್ಟದ್ದು. ಒಂದು ಟ್ಯೂಬ್ಲೈಟ್ ಒಂದು ಟ್ಯೂಬ್ಲೈಟ್ ತುಂಬ ಇಷ್ಟೆಲ್ಲ ಬರ್ಸೋದು. ಇರಲಿ, ಅವ್ರವ್ರ ಭಾವಕ್ಕೆ ಅದೇನು ನಾವು ಟೀಕಾ ಮಾಡೋದು ಬೇಡ. ಏನೋ ಅಷ್ಟರ ಕೊಟ್ಟಾರಲ್ಲ ಅಂತ ಆ ಭಾವ ಇಟ್ಕೊಂಡ್ರೆ ಕೊಟ್ಟಾರಲ್ಲ ಅಂತ ಅವ್ರನ್ನ ಪ್ರಶಂಸೆ ಮಾಡೋಣ, ಆ ಮಾತು ಬೇರೆ. ಆದರೆ ಇದಲ್ಲ ಅಂತ ಶರಣರು ನಿಜವಾಗಿ ನಮಗೆ ಹೇಳಿದ್ದನ್ನು ದಾಸೋಹದ ತತ್ವ ಅಂದರೆ ಇದಲ್ಲ. ಬರಬೇಕದು, ಒಳಗೆ ಹುಟ್ಟಬೇಕದು, ಒಳಗೆ ಹುಟ್ಟಬೇಕದು. ಹೆಂಗೆ ಹುಟ್ಟಬೇಕದು, ಒಳಗೆ ಹಂಗೆ ಹುಟ್ಟಬೇಕದು. ಅದು ಬಸವಣ್ಣನವರಿಗೆ ಸಾಧಿಸಿತ್ತು ಅಂತ ಹೇಳ್ತಾರೆ, ಬೇರೆ ಯಾರಿಗೆ ಸಾಧಿಸಿಲ್ಲ ಅದು ಅಂತ. ಅದು ಬಸವಣ್ಣನವರಿಗೆ ಮಾತ್ರ. ಹಂಗೆ ಎಲ್ಲ ಶರಣರಿಗೂ ಸಾಧಿಸಿತ್ತು, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ನೇತಾರರಾಗಿ ನಿಂತ, ಆ ತತ್ವಕ್ಕೇ ನೇತಾರರಾಗಿ ನಿಂತವರು ಬಸವಣ್ಣವರು. ಕಲ್ಯಾಣದಲ್ಲಿ ಬೇಡುವವರಿಲ್ಲದೆ ಬಡವನಾದಿನಯ್ಯ ಅಂತ ಒಂದು ಮಾತು ಬಂತು ಮುಂದೆ. ಎಲ್ಲರೂ ಮಹಾದಾಸೋಹಿಗಳಾಗಿಬಿಟ್ರು. ಗುಡಿಸಲ್ದಾಗಿದ್ದವರು ದಾಸೋಹಿಗಳಾಗಿಬಿಟ್ರು. ಮಹಾಮನೆಯಲ್ಲಿರ್ತಕ್ಕಂಥ ಬಸವಣ್ಣವ್ರ ಮನೆಯಲ್ಲಿ ದಾಸೋಹ ನಡೀತಂದ್ರೆ ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ಮನೆಯೊಳಗೆ ಗುಡಿಸಲು ಹಾಕ್ಕೊಂಡಿದ್ದಂಥ ಎಲ್ಲ ಶರಣರ ಮನೆಯಲ್ಲೂ ದಾಸೋಹ ನಡೆದತ್ತು. ಮತ್ತು ದಾಸೋಹ ಸ್ವೀಕಾರ ಮಾಡೋರು ಯಾರು? ಮತ್ತು ಎಲ್ಲರೂ ತಮ್ಮ ತಮ್ಮ ಮನೆಯಾಗ ದಾಸೋಹ ತತ್ವ ಆಚರಣೆ ಮಾಡೋಕ್ಕೆ ಚಾಲು ಮಾಡಿಬಿಟ್ರು. ಮತ್ತು ಇಲ್ಲಿ ಒಂದು ದಾಸೋಹ ಸ್ವೀಕಾರ ಮಾಡೋರು ಯಾರು? ಅದಕ್ಕೆ ಅಂದ್ರೆ ಅವರು ಬೇಡುವವರಿಲ್ಲದೆ ಬಡವನಾದೇನಯ್ಯ. ಕೊಟ್ಟು ಬಡವಾಗೇನೆ ಅನ್ನೋದಿಲ್ಲ ಅವರು, ಕೊಟ್ಟು ಬಡವಾಗೇನೆ ಅನ್ನೋದಿಲ್ಲ. ಬೇಡ ಅವ್ರು ಇಲ್ದಕ್ಕೆ ನಾ ಬಡವಾದೆ ಅಂದ್ರೆ ನೋಡಿ, ಇದು ಯಾವ ತತ್ವ? ಜಗತ್ತಿನೊಳಗೆ ಮೊಟ್ಟ ಮೊದಲನೇ ಬಾರಿ ಇಂಥ ತತ್ವ ಹುಟ್ಟಿದ್ದ ಶರಣರಿಂದ. ಅಲ್ರಿ, ಬೇಡವ್ರಲ್ಲ ಬಡವ್ರ ಉಳಿತಲ್ರಿ ಅಂತ ಬಡವ್ರು ಆದಂಗೆ ನಾವು ಕೊಡ್ಬೇಕಂತ ಇಟ್ಟಿದ್ದು ಒಯ್ದಿಲ್ಲ ಅಂದ್ರೆ ಮನ್ಯಾಗ ಉಳಿತಲ್ಲ. ಅದು ಅದ್ರ ಶ್ರೀಮಂತಿಕೆನೋ ಬಡತನನೋ? ಅದು ಶ್ರೀಮಂತಿಕೆ ಖರ್ಚಾಗಿಲ್ಲ ಅಂದ್ರೆ ನಮ್ಮ ಹತ್ರ ಉಳಿದೈತೆ ಅಂದ್ರೆ ಮತ್ತೆ ಹಂಗೆ ಹೇಳಿಲ್ಲ ಅವರು. ಬೇಡುವವರಿಲ್ಲದೆ ಬಡವನಾದೇನಯ್ಯ. ಯಾಕಂದ್ರೆ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರೂ ಅವ್ರವ್ರ ಮನೆಯೊಳಗೆ ಲಿಂಗಾರ್ಚನೆ ಮಾಡಿ ದಾಸೋಹ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಯಾರ ಮನೆಗೆ ಬಂದು ದಾಸೋಹ ಸ್ವೀಕಾರ ಮಾಡೋರು ಅವಾಗ ಡಿಮಾಂಡ್ ಬಂದ್ಬಿಡ್ತು. ದಾಸೋಹ ಸ್ವೀಕಾರ ಮಾಡೋರು ಡಿಮಾಂಡ್ ಬಂತ. ನಮ್ಮ ಮನೆಗೆ ಬರ್ರಿಪ್ಪ, ನಮ್ಮ ಮನೆಗೆ ಬರ್ರಿಪ್ಪ, ದಾಸೋಹ ಆಗ್ಲಾರ್ದ ಇವ್ರು ಪ್ರಸಾದ ಇಲ್ಲ ಅಂತ ಒಂದು ಏನೋ ನಿಯಮ ಹಾಕ್ಕೊಂಡಿದ್ರೆ ಅಂತ ತಿಳ್ಕೊಳ್ಳೋಣ. ಪ್ರಸಾದ ಮಾಡಿನೂ ದಾಸೋಹಕ್ಕೆ ಬರ್ರಿ ಅಂದ್ರೆ ಮಾಡಿಟ್ಟಿದ್ದು ಯಾರು ದಾಸೋಹ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಮನಸ್ಸಿಗೆ ನೋವಲ್ಲ. ನೀವು ಬರ್ರಿಪ್ಪ, ನೀವು ಬರ್ರಿಪ್ಪ. ಬರೋರು ಯಾರೋ ಒಬ್ರು ದಾಸೋಹ ಸ್ವೀಕಾರ ಮಾಡ್ಲಿಕ್ಕೆ ಬಂದಾರ ಅಂದ್ರೆ ದೊಡ್ಡ ಖುಷಿ ಅಂತಾವ. ನಮ್ಮ ಮನೆಗೆ ಶರಣರು ಬಂದ್ರೆ ಇವತ್ತು ದಾಸೋಹ ಸ್ವೀಕಾರ ಮಾಡಲಿಕ್ಕೆ ಅಂದ್ರೆ ಯಾವ ರೀತಿಯಾದ ಸಾಮಾಜಿಕ ಪರಿವರ್ತನೆ ಆಗಿತ್ತು ಆ ಕಾಲದಲ್ಲಿ ಅನ್ನೋದನ್ನು ನಾವು ವಿಚಾರ ಮಾಡ್ಕೋ. ಎಷ್ಟು ಅಸಾಧ್ಯವಾಗಿರುವಂಥ ಕೆಲಸವನ್ನು ಸಾಧ್ಯವಾಗಿಸಿದ್ರು ಅಂದಾಗ ಆ ಮಾತು ಬಂದವ, ಬೇಡುವವರಿಲ್ಲದೆ ಬಡವನಾದಿನಯ್ಯ ಅಂತನ್ನುವಂಥ ಮಾತು. ಕಲ್ಯಾಣ ಪಟ್ಟಣದಲ್ಲಿ ಬೇಡುವವರಿಲ್ಲದೆ ಬಡವನಾದಿನಯ್ಯ ಅನ್ನೋ ಮಾತು ಬರ್ಬೇಕಂದ್ರೆ ಸುಮ್ಮ ಅನ್ನೋದು ಹೆಂಗೆ ನಡೆದಿರ್ಬೇಕು ದಾಸೋಹ? ಅಲ್ಲಿ ಹೆಂಗೆ ದಾಸೋಹ ಭಾವ ಬಂದಿರ್ಬೋದು? ದಾಸೋಹ ಭಾವ ಹೆಂಗೆ ಬಂದಿರ್ಬೋದು? ಯಾವ ರೀತಿ ಎಲ್ಲರ ಮನಸ್ಸಿನಲ್ಲಿಯೂ ಏಕಕಾಲಕ್ಕೆ ಆ ರೀತಿಯಾದ ದಾಸೋಹ ತತ್ವ ಒಡಮೂಡ್ಬೇಕಾಯ್ತು ಅಂದ್ರೆ ಬಸವಣ್ಣವ್ರ ವ್ಯಕ್ತಿತ್ವ ಹೆಂಗಿರ್ಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ಬೇಕು. ಮುಂದೆ ಸಂಗಣ ಬಸವಣ್ಣನಲ್ಲದೆ ಮನೋಲಿಂಗ ಧ್ಯಾನದಲ್ಲಿ ಸವೆಸಿ ಸಂಗಣ ಬಸವಣ್ಣನಲ್ಲದೆ ಮತ್ತಾರು ಸವೆಸಿ ಗೆಲಬಲ್ಲರೆ ಸಂಗಣ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದರು. ವೈಶ್ವರ ನಿಮ್ಮ ಶರಣ ಸಂಗಣ ಬಸವಣ್ಣಂಗೆ ನಾನು ನಮೋ ನಮೋ ಎನ್ನುತ್ತಿರ್ದೆನು ಅನ್ನೋದು ಮುಂದೆ ಹೇಳ್ತಾರೆ ಅವರು. ಅಷ್ಟೇ ಅಲ್ಲದೆ ಬಸವಣ್ಣನವರ ಪೂರ್ವಾಪರವಾದ ಮಹಾಬಯಲಿನ ಎರವನ್ನು, ಬಸವಣ್ಣನವರ ಪೂರ್ವಾಪರವಾದ ಮಹಾಬಯಲಿನ ಎರವನ್ನು, ಅವರು ಮೊದಲು ಬಯಲು ಸ್ವರೂಪಿಗಳಾಗಿದ್ದರು, ಈಗ ನಮಗೆ ಸಾಕಾರ ರೂಪದಲ್ಲಿ ಕಂಡರ. ಪೂರ್ವಾಪರವಾದ ಮಹಾಬಯಲಿನ ಎರವನ್ನು ಆ ಬಯಲು ಗಟ್ಟಿಗೊಂಡು ಶರಣ ಬಸವಣ್ಣನ ಸ್ವರೂಪವಾದ ಆ ಬಯಲೇ ಗಟ್ಟಿಗೊಂಡು ಬಸವಣ್ಣನ ಸ್ವರೂಪವಾಗಿತ್ತು. ಅದರ ಅರಿವಿನಲ್ಲಿ ಅಲ್ಲಮ ಪ್ರಭುದೇವರು ಈ ರೀತಿ ಹೇಳ್ತಾರೆ. ಯಾರಿಗೆ? ಬಸವಣ್ಣವ್ರ ಕುರಿತು. ಏನು? ಬಯಲ ಮೂರ್ತಿಗೊಳಿಸಿದನೊಬ್ಬ ಶರಣ.
ಆತನೇ ಬಸವಣ್ಣ. ಮೊಟ್ಟ ಮೊದಲ ಶರಣ, ರೂಪುಗೊಂಡ ಶರಣ ಅಂದ್ರೆ ಬಸವಣ್ಣ ಅನ್ನುವಂಥ, ಅದು ನಾವು ಮಹಾಲಿಂಗ ಸ್ವರೂಪದಲ್ಲಿ ಬಂದು ಹೇಳುವಾಗ ಅದನ್ನು ನಾವು ಹೇಳ್ತೇವೆ, ಶರಣ ಬಂದು ಅಲ್ಲೇ ಬಸವಣ್ಣ ಅನ್ನುವಂಥ ಮಾತು. ಆ ಮೂರ್ತಿಯಲ್ಲಿ ಭಕ್ತಿ ಸ್ವಾಯತ್ತವ ಮಾಡಿದನೊಬ್ಬ ಶರಣ. ಆ ಮೂರ್ತಿಯಲ್ಲಿ ಭಕ್ತಿಯ ಸ್ವಾಯತ್ತವನ್ನು ಮಾಡಿದವನು ಯಾರಂದ್ರೆ ಬಸವಣ್ಣ. ಆ ಭಕ್ತಿಯನ್ನೇ ಸುಜ್ಞಾನ ಮುಖವ ಮಾಡಿದನೊಬ್ಬ ಶರಣ. ಆ ಭಕ್ತಿಯನ್ನು ಸುಜ್ಞಾನದ ಮುಖವನ್ನಾಗಿ ಮಾಡಿದವನು ಯಾರಂದರೆ ಬಸವಣ್ಣ. ಆ ಸುಜ್ಞಾನವನ್ನು ಲಿಂಗಮುಖವಾಗಿ ಧರಿಸಿದನೊಬ್ಬ ಶರಣ. ಯಾರಂದರೆ ಬಸವಣ್ಣ. ಆ ಸುಜ್ಞಾನವನ್ನು ಲಿಂಗಮುಖವಾಗಿ ಧರಿಸಿದ ಆತ ಬಸವಣ್ಣ. ಆ ಲಿಂಗವನ್ನೇ ಸರ್ವಾಂಗದಲ್ಲಿ ಭೇದಿಸಿಕೊಂಡನೊಬ್ಬ ಶರಣ. ಆ ಲಿಂಗವನ್ನು ತನ್ನ ಸರ್ವಾಂಗದಲ್ಲಿ ಧರಿಸಿಕೊಂಡದ್ದು ಯಾರಾದರೂ ಇದ್ದರೆ ಅದು ಬಸವಣ್ಣ ಅನ್ನುವಂಥ ಮಾತು. ಆ ಸರ್ವಾಂಗವನ್ನೇ ನಿರ್ವಾಣ ಸಮಾಧಿಯಲ್ಲಿ ನಿಲ್ಲಿಸಿದನೊಬ್ಬ ಶರಣ. ಆ ಸರ್ವಾಂಗವನ್ನು ನಿರ್ವಾಣ ಸ್ಥಿತಿಯಲ್ಲಿ ನಿಲ್ಲಿಸಿದವನು ಯಾರಂದರೆ ಬಸವಣ್ಣ. ನಾನು ನಿರ್ವಾಣದಲ್ಲಿ ನಿಂದು ಅಗಮ್ಯದ ಆನನೆಂದರೆ, ನಾನೇ ನಿರ್ವಾಣದಲ್ಲಿದ್ದು ಗಮ್ಯಕ್ಕೆ ಅತೀತನಾಗಿದ್ದೇನೆಂದರೆ, ಪ್ರಭುದೇವರು ತಿಳ್ಕೊಂಡಿದ್ರಂತ. ನಾನು ನಿರ್ವಾಣದಲ್ಲಿದ್ದು ಗಮ್ಯಕ್ಕೆ ಅತೀತ ಆಗಿದ್ದೆ ಅಂತ ಬಸವಣ್ಣವ್ರು ತಿಳ್ಕೊಂಡಿದ್ರಂತ. ಮೊದಲ ಬಸವಣ್ಣವ್ರು ನೋಡೋಕ್ಕಿಂತ ಮುಂಚೆ ಪ್ರಭುದೇವರು ತಿಳ್ಕೊಂಡಿದ್ರಂತ. ಏನು? ನಾನು ನಿರ್ವಾಣದಲ್ಲಿ ನಿಂದು ಅಗಮ್ಯನಾದನೆಂದರೆ, ನೋಡ್ರಿ, ಭಕ್ತಿ ಕಂಪಿತ ನೆನೆಸಿ ಎನ್ನ ತನ್ನಲ್ಲಿಗೆ ಬರೆಸಿಕೊಂಡವನೊಬ್ಬ ಶರಣ. ನಾನ ಏನೋ ನಿರ್ವಾಣದೊಳಗಿದ್ದು, ಹೌದಾ, ಅಗಮ್ಯನಾದನೆಂದರೆ ಗಮ್ಯಕ್ಕೆ ಅತೀತನಾಗಿದ್ದೆ, ಗಮನಕ್ಕೆ ಅತೀತನಾಗಿದ್ದೆ ಅಂತ ತಿಳ್ಕೊಂಡಿದ್ರೆ, ಭಕ್ತಿ ಕಂಪಿತ ನೆನೆಸಿ, ಆತನ ಭಕ್ತಿಗೆ ಮಾರು ಕಂಪಿತ ನೆನೆಸಿ ಎನ್ನ ತನ್ನಲ್ಲಿಗೆ ನಾನಾ ಅವನ ಹತ್ರ ಬರುವಂಗೆ ಮಾಡ್ಕೊಂಡ ಆಯಿತಾ ಅಂತ ನೋಡ್ರಿ ವಿಚಾರ. ಭಕ್ತ ದೇವ್ರ ಹತ್ರ ಹೋಗ್ಬೇಕಾಗಿತ್ತು, ಅದು ಹಂಗಾಲಿಲ್ಲ. ಆತನ ಭಕ್ತಿ ಭಕ್ತಿ ಕಂಪಿತ ನೆನೆಸಿ ಎನ್ನ ತನ್ನಲ್ಲಿಗೆ ಬರೆಸಿಕೊಂಡನೊಬ್ಬ ಶರಣ. ಯಾರು? ಅದೇ ಬಸವಣ್ಣವರು. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಶರಣೆಂದು ಬದುಕಿದೆನು ಅಂತ ಅವ್ರು ಹೇಳಿದರು. ಎಷ್ಟು ಹೇಳಿದರೂ ಅವ್ರ ಬಗ್ಗೆ ಅವರಿಗೆ ಸಮಾಧಾನ ಆಗವಲ್ದು. ಎಷ್ಟು ಹೇಳಿದರು. ಗಮನಕ್ಕೆ ಮೀರಿದಂತಹ ವ್ಯಕ್ತಿತ್ವ ನಿರ್ವಾಣವಾಗಿ ನಾನು ಏಕಾಂಗಿಯಾಗಿದ್ದೆ ಅಂತ ನಾನು ನಂಬಿಕೊಂಡ ಸಂದರ್ಭದಲ್ಲಿ ಯಾರೋ ಪ್ರಭುದೇವರು ಹೇಳ್ತಾರೆ, ನಾನೇ ಏಕಾಂಗಿಯಾಗಿ ನಿದ್ದೆ ನಿರ್ವಾಣ ಸ್ಥಿತಿಯಲ್ಲಿ ಅಂತ ನಾನು ನಂಬಿಕೊಂಡಾಗ ನಾನೇ ಮನಕ್ಕೆ ಮಹಾಂತನೆಂದು ಅರಿತಿದ್ದೆ. ಶರಣ ಬಸವಣ್ಣನು ನನಗೆ ನಿಜ ನಿರ್ವಾಣವನ್ನು ಅರುಹಲು, ನಿಜ ನಿರ್ವಾಣ ನೀ ತಿಳ್ಕೊಂಡಂಗಲ್ಪ ಇಲ್ಲೈತಿ ಬಾ ಅಂತ ತಿಳಿಸಿ, ಭಕ್ತಿ ಕಂಪಿತ ದೇವನೆನಿಸಿ, ಭಕ್ತಿ ಕಂಪಿತ ದೇವಾದವ ಯಾರು? ಎನ್ನನು ತನ್ನಲ್ಲಿಗೆ ಬರಮಾಡಿಕೊಂಡ ಇಂತಹ ಮಹಾಶರಣ ಬಸವಣ್ಣನ ಶ್ರೀಪಾದವ ಕಂಡು ನಾನಿಂದು ಲಿಂಗದ ನಿಜವನಲ್ಲಿ ಉಳಿದು ಬದುಕಿದೆ ಅಂತಕ್ಕಂತಹ ಮಾತುಗಳನ್ನು, ಭಾಳ ಅನುಪಮವಾಗಿರ್ತಕ್ಕಂಥ ಮಾತುಗಳಿವು. ಇಂಥ ಮಾತುಗಳನ್ನು ಬಸವಣ್ಣವ್ರ ಕುರಿತು ಹೇಳ್ತಾರೆ ಅವರು. ಅವಾಗ ಇಲ್ಲಿವರೆಗೆ 5-6 ವಚನಗಳನ್ನು ಉಸಿರು ಬಿಡದಂಗೆ, ಯಾರಿಗೂ ನಡುವೆ ಮಧ್ಯಪ್ರವೇಶಿಸಲು ಅವಕಾಶ ಮಾಡಿಕೊಡದೆ ಬಸವಣ್ಣವ್ರ ಕುರಿತು ಈ ರೀತಿ ಪ್ರಭುದೇವರು ನಿರರ್ಗಳವಾಗಿ ಹಂಗೆ ಒಂದು ವಚನ ಹೇಳುತ್ತೆ, ಇನ್ನೊಂದು ಅದೇ ಅವರನ್ನು ಸ್ತುತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸ್ತುತಿಸಿದ ಸಂದರ್ಭದಲ್ಲಿ ಬಸವಣ್ಣನವರ ನಿಜ ನಿಲವ ಕೊಂಡಾಡಿ ಅದರಂತೆ ಬಸವಣ್ಣನವರು ಅಲ್ಲಮ ಪ್ರಭುದೇವರು ಇಷ್ಟೆಲ್ಲ ಕೇಳಿದ ಮೇಲೆ ಬಸವಣ್ಣವರು ಅಲ್ಲಮ ಪ್ರಭುದೇವರ ನಿಲವ ಈ ರೀತಿ ಕೊಂಡಾಡುವರು. ಈಗ ಏನು ಮಾಡಿದ್ರು? ಇಷ್ಟೆಲ್ಲ ಕೇಳಿದ ಮೇಲೆ ಬಸವಣ್ಣವರು ಇಂತೂ ಪ್ರಭುದೇವರು ಪ್ರಸನ್ನರಾಗಿ ಬಸವರಾಜದೇವರ ಸ್ತೋತ್ರಮಂ ಮಾಡುತ್ತಿರಲು, ಆ ಬಸವರಾಜದೇವರು ಪ್ರಭುದೇವರ ಸ್ತೋತ್ರಮಂ ಮಾಡುವ ಪ್ರಸ್ತಾವದ ವಚನ ಸಾಕಿನ್ನ ನಾನು ಹೇಳೋದು, ನಂದು ಅಷ್ಟು ಕೇಳ್ರಿ ಅಂತ ಯಾರು ಬಂದರು? ಬಸವಣ್ಣವರು. ಯಾರ ಬಗ್ಗೆ? ಪ್ರಭುದೇವರ ಬಗ್ಗೆ. ಏನು ಹೇಳಿದರು?
ಕಾಲಿಲ್ಲದೆ ನಡೆವನು. ಇವ್ರ ಬಗ್ಗೆ ಹೇಳಿದ್ರಿ. ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು. ನೋಡ್ರಿ, ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು. ಸಹಜವಾಗಿ ಕ್ವೈಟ್ ನ್ಯಾಚುರಲಿ ನೋಡ್ತಾನಂತ, ಕಣ್ಣಿಲ್ಲದೇ ನೋಡುವಂಥ ಸ್ಥಿತಿ. ಮೈ ಇಲ್ಲದ ಬಣ್ಣ. ಬಣ್ಣ ಎದಕ್ಕಿರ್ಬೇಕ್ರಿ? ಮೈ ಇದ್ರ ಬಣ್ಣ. ಮೈ ಇಲ್ಲದ ಬಣ್ಣ, ಮಥನವಿಲ್ಲದ ಕೂಟ. ಅಲ್ಲಿ ಸೈವೆರಗಾಗಿ ಶಿಲೆಯ ಮೇಲೆ, ಅಲ್ಲಿ ಸೈವೆರಗಾಗಿ ಶಿಲೆಯ ಮೇಲೆ ಒಡಲು ತನ್ನನ್ನರಿಯದು, ಒಡಲ ತಾನರಿಯನು, ಬಿಡದೇಯನ್ನ ಬೆಂಬತ್ತಿ ಬಂದ ಪರಿಯ ನೋಡ. ಜಡವಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು. ಜಡತ್ವದಿಂದ ಕೂಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು, ನನಗೆ ತಿಳಿಸ್ಲಿಕ್ಕೆ ಅಡಿಗಡಿಗೆ ಅನುಭಾವವ ತೋರುತ್ತಲಿದ್ದಾನೆ ಈ ಪ್ರಭು. ಪ್ರಭುದೇವ್ರ ಬಗ್ಗೆ ಹೇಳಿದ್ರಿ ಇವರು. ಕುಳ್ಳಿತ್ತೆಡೆಯಲ್ಲಿ ಕುಂಟ, ಕುಳ್ಳಿತ್ತೆಡೆಯಲ್ಲಿ ಕುಂಟ, ನಿಂದಿದ್ದೆಡೆಯಲ್ಲಿ ಹೆಳವ, ಎಲ್ಲಿ ನೋಡಿದಡಲ್ಲಿ ಪರಿಪೂರ್ಣನು, ಮೆಲ್ಲ ಮೆಲ್ಲನೆ ಒಳನೊರೆದು ತೋರುತ್ತ ಇದ್ದಾನೆ ಬಲ್ಲರೆಲ್ಲ ಬದುಕಿ. ನೋಡ್ರಿ, ಮೆಲ್ಲ ಮೆಲ್ಲನೆ ಒಳನೊರೆದು ತೋರುತ್ತ ಇದ್ದಾನೆ ಬಲ್ಲವರೆಲ್ಲ ಬದುಕಿ ಎಂದು. ಝಲ್ಲರಿಯ ಮೇಲೊಂದು ಬೆಳುಗೊಡೆಯ ಹಿಡಿದು, ಬೆಳುಗೊಡೆ ಅಂದರೆ ಬೆಳ್ಳನೆ ಕೊಡೆ ಅಂತ, ಬೆಳುಗೊಡೆಯ ಹಿಡಿದು ಬಲ್ಲಿದ ನಾನೆಯ ತಡೆದು ನಿಲ್ಲಿಸಬಲ್ಲನು. ಬಲಿಷ್ಠವಾದ ಆನೆಯನ್ನು ತಡೆದು ನಿಲ್ಲಿಸಬಲ್ಲನು. ಕೂಡಲ ಸಂಗಮ ದೇವರ ಮಹಾಮನೆಯಲ್ಲಿ ಪ್ರಭುದೇವರ ಮೊರೆ ಹೊಕ್ಕು ನಾನು ಬದುಕಿದೆನು. ಇಲ್ಲಿ ಪ್ರಭುದೇವರ ನಿಲುವನ್ನು, ಅವರ ಬಯಲ ಸ್ವರೂಪದ ನಿಲುವನ್ನು, ಬಹಳಷ್ಟು ವಚನಗಳನ್ನು ನಾವು ನೋಡೇವಿ. ಈಗಾಗಲೇ ಎಷ್ಟು ಅವರ ಕುರಿತು, ವ್ಯೋಮಕಾಯದ ಕುರಿತು ಎಷ್ಟು ನಾವು ವಚನಗಳು, ಅದೇ ಮಾದರಿಯಲ್ಲಿ ಈ ವಚನ ಬಸವಣ್ಣವ್ರು ಹೇಳ್ತಾರೆ. ಇಲ್ಲಿ ಒಂದು 2 ಸಾಲನ್ನು ನಾನು ಇಲ್ಲಿ ಎಲ್ಲವೂ ನಾನು ಓದಿದರೆ ತಿಳ್ಕೊಳ್ಳುವಂಥ ಒಂದು ವಚನ ಇದು. ಆದರೂ ಒಂದಿಷ್ಟು, ಕಾಲಿಲ್ಲದೆ ನಡೆಯುವನು, ಕೈ ಇಲ್ಲದೆ ಹಿಡಿಯುವನು, ಕಣ್ಣಿಲ್ಲದೆ ನೋಡುವನು. ಸಹಜವಾಗಿ ಸರ್ವಾಂಗಲಿಂಗಿಗಳಾದಂಥ ಪ್ರಭುದೇವರು ಬಯಲದೇಹಿಗಳವರು. ಅವರೆಲ್ಲ ಬಯಲದೇಹಿಗಳು. ಸರ್ವಾಂಗವು ಲಿಂಗಕ್ಕರ್ಪಿತವಾದ ಬಳಿಕ ಅವರ ದೇಹ ಲಿಂಗವೇ ಆದ ಕಾರಣ, ಲಿಂಗ ಯಾವ ರೀತಿ ನಿರಾಕಾರ ಬಯಲ ರೂಪವಾಗಿದೆಯೋ ಅವರ ದೇಹವೂ ಕೂಡ ಬಯಲು ರೂಪವಾಗಿ ಪರಿವರ್ತನೆಗೊಂಡಂಥ ಸ್ಥಿತಿ ಅದು. ಆ ಕಾರಣ ಭೌತಿಕ ಕಾಲಿಲ್ಲದೆ ಲಿಂಗ ಚರಣದಿಂದ ಅವರು ನಡೆವರು. ಲಿಂಗಕ್ಕೇನೂ ಚರಣ ಇದೆ. ಪಾತಾಳದಿಂದ ತತ್ತನ್ನೆಮ್ಮ ಶ್ರೀಚರಣ ಅಂತ ಕರೀತಾರಲ್ಲ, ಅಂಥ ಚರಣದಿಂದ ನಡೀತಾರಂಥವ್ರು. ಅದು ಲಿಂಗದ ಚರಣ. ಹೌದಾ? ಅವ್ರು ಲಿಂಗ ಆಗಿಬಿಟ್ಟಾರ ಅಂದಮೇಲೆ ಲಿಂಗದ ಚರಣ. ಭೌತಿಕ ಕಾಲಿಲ್ಲ ಅಂದ್ರೆ ಅವ್ರು ನಡೀತಾರಂದ್ರೆ ಅದು ಲಿಂಗದ ಚರಣದಿಂದ ನಡೀತಾರಂತ. ಯಾಕೆ? ಅವ್ರು ಲಿಂಗವೇ ಆಗಿಬಿಟ್ಟಿದ್ರಿಂದ ಲಿಂಗದ ಕಣ್ಣಿನಿಂದ ನೋಡ್ತಾರ, ಲಿಂಗದ ಕಿವಿಯಿಂದ ಕೇಳ್ತಾರ, ಲಿಂಗದ ಹಸ್ತದಿಂದ ಹಿಡಿತಾರ. ಅವ್ರಿಗೆ ಭೌತಿಕವಾದ ಹಸ್ತ, ಭೌತಿಕದ ಕಾಲು ಇರದೇ ಇದ್ದರೂ ಕೂಡ, ಭೌತಿಕ ಕಣ್ಣುಗಳು ಇರದೇ ಲಿಂಗದ ಅರಿವಿನ ಕಣ್ಣಿನಿಂದ, ಲಿಂಗದ ಚರಣದಿಂದ, ಲಿಂಗದ ಹಸ್ತದಿಂದ ಎಲ್ಲವನ್ನೂ ಕ್ರಿಯೆಗಳನ್ನು ಮಾಡುವಂಥ ಒಂದು ಮಾತಿದು. ಮೈ ಇಲ್ಲದ ಬಣ್ಣ, ಮಥನವಿಲ್ಲದ ಕೂಡ. ಸರ್ವಾಂಗಲಿಂಗಿಯಾದ ಪ್ರಭುದೇವರಿಗೆ ಭೌತಿಕ ಕಾಯ ಭಾವವಿಲ್ಲ. ಸರ್ವಾಂಗವು ಲಿಂಗದ ನಿಜ ಬಣ್ಣ. ಲಿಂಗಕ್ಕೆ ಯಾವುದು ಬಣ್ಣ ಇದೆಯೋ ಅದೇ ನಿಜ ಬಣ್ಣ ಇವರ ಬಣ್ಣ ಅನ್ನುವಂಥ ಮಾತು. ಅಲ್ಲಿ ಸೈವೆರಗಾಗಿ ಶಿಲೆಯ ಮೇಲೆ ಒಡಲು ತನ್ನನ್ನರಿಯದು. ಆಶ್ಚರ್ಯದಿಂದ ಏನಾಗುತ್ತಂದ್ರೆ, ಅಂತಹ ಮಹಾಘಣದಲ್ಲಿ ಮೈ ಮರೆತಂಥ ಕಾರಣ ಕಲ್ಲು ಹೃದಯ ಅಜ್ಞಾನಾಶ್ರಯದಲ್ಲಿ ತೋರುವ ದೇಹ ಭಾವ ತಾನೆಂದರಿಯದ ನಿಜಲಿಂಗದ ಅರಿವು ಅವ್ರದ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಅವರು. ಬಿಡದೇ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡ. ಇಂಥ ಅಕಾಯ ಚರಿತ ಅನುಭಾವಿ ಶರಣ ಅಲ್ಲಮ ಪ್ರಭುದೇವರು ನನ್ನನ್ನು ಮರೆತೂ ಬಿಡದೆ, ಮರಿಲಾರ್ದಂಗ ನನ್ನ ಹುಡುಕೊಂಡು ಬಂದರು. ಮರೆತೂ ಬಿಡದೆ ಹುಡುಕಿಕೊಂಡು ಬೆನ್ನತ್ತಿ ಬಂದ ಬಗೆಯ ಇದೊಂದು ಅತೀ ಅಪರೂಪವಾದಂಥ ಅವಕಾಶ ನನಗೆ ಒದಗಿ ಬಂದಿದೆ ಅನ್ನುವಂಥ ಮಾತನ್ನು ಬಸವಣ್ಣವರು ಅಲ್ಲಮ ಪ್ರಭುದೇವರ ಬಗ್ಗೆ ಹೇಳ್ತಾರೆ. ಇಷ್ಟು ಹೇಳಿ ಆದಮೇಲೆ
ಕುಳ್ಳಿತ್ತೆಡೆಯಲ್ಲಿ ಕುಂಟ ನಿಂದಿತ್ತೆಡೆಯಲ್ಲಿ ಹಳವ. ನೋಡ್ರಿ, ಹೌದಾ? ನಿಂದಿತ್ ಅಕಾಯ ಚರಿತರಾದ ಅಲ್ಲಮ ಪ್ರಭುದೇವರು ಭೌತಿಕವಾಗಿ ಕುಳಿತಲ್ಲೇ ಕುಂಟನಾಗಿ, ಅವರ ಭೌತಿಕವಾಗಿ ಶರೀರ ಐತೆ ಅಂದ್ರೆ ಅವ್ರು ಹೆಂಗದಾರ ಅಂದ್ರೆ ಭೌತಿಕವಾಗಿ ಕುಳಿತಲ್ಲೇ ಕುಂಟನಾಗಿ ನಿಂತಲ್ಲೇ ಹೆಳವನಾಗಿರುವರು. ಯಾಕಂದ್ರೆ ಅವರಿಗೆ ಭೌತಿಕದ ಅನ್ಯ ಮಾರ್ಗದಲ್ಲಿ ಅವರೆಂದೂ ನಡೆಯಂಗಿಲ್ಲ ಅಂತ, ಆ ದಾರಿ ಹಿಡಿಯಂಗಿಲ್ಲ ಅಂತ. ಹಂಗಾರೆ ಏನು? ಅತ್ತಲಿತ್ತ ಹೋಗದಂತೆ ಎನ್ನ ಹೆಳವನ ಮಾಡಯ್ಯ ತಂದೆ ಅನ್ನೋ ವಚನ ಇಲ್ಲಿ ಬಂತು. ಹೌದಾ? ಭೌತಿಕ ಜಗತ್ತಿನಲ್ಲಿ ಅದು ಅವ್ರು ಹೋಗ್ಲಾರ್ದಂತ ಹೆಳವ ಅಂತ ಆಗಲೇ ಇವ್ರು ಹೆಳವನ ಮಾಡಯ್ಯ ತಂದೆ ಅಂತ ಇವ್ರು ಹೇಳ್ಕೊಂಡಾರಲ್ಲ, ಅವ್ರು ಆಗಲೇ ಹೆಳವ ಆಗ್ಯಾರ ಅಂತ ಅವ್ರದ್ದು ಹೇಳಕ್ಕೆ ಪರಿಪೂರ್ಣ ಸ್ಥಿತಿಯನ್ನು ಹೇಳ್ಯಾರ. ಅವರು ಎದಕ್ಕೆ ಹೆಳವಾದ್ರವರು? ಈ ಭೌತಿಕ ವಸ್ತು ಏನೈತಲ್ಲ ಇದರ ಸಮೀಪ ಹೋಗ್ಲಾರ್ದಂಗೆ ಹೆಳವಾಗಿಬಿಟ್ರೆ ಅವ್ರು ಅದ್ರ ಸಮೀಪ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ಅನ್ನೋ ಸ್ಥಿತಿ ಅವ್ರು ಮುಟ್ಟ್ಯಾರ. ನನಗೆ ಹಂಗೆ ಹೋಗ್ಲಾರ್ದಂಗೆ ನಾನು ಹೆಳವನ್ ಮಾಡಂತ ಇಲ್ಲಿ ಬೇಡ್ಕೊಂಡಾರ ಒಂದು ವಚನದಾಗ ಅವರು. ಹೌದಾ? ಅವ್ರ ಕುರಿತು ಹೇಳಿದ್ದು ಹಿಂಗೆ, ತಮ್ಮ ಕುರಿತು ಹೇಳ್ಕೊಂಡಿದ್ದು ಹಿಂಗೆ. ಅವರು ಮೆಲ್ಲನೆ ಒಳಗೆ ನೊರೆದು ತೋರುತ್ತಾ ಇದ್ದಾನೆ. ಎಲ್ಲೆಲ್ಲೂ ಪರಿಪೂರ್ಣವಾಗಿದ್ದರೂ ಕೂಡ ಅಂತರಂಗದಲ್ಲಿ ನನಗೆ ಸಾವಕಾಶವಾಗಿ ಒಳಗೆ ಅರಿವನ್ನು ತಿಳಿಯುವಂಥ ನಿಜದ ಅರಿವಿನ ಸಕಲ ಸಾಧಕರಿಗೂ ಅವರು ಹೀಗೆಲ್ಲ ಅವರು ಅಕಾಯ ಚರಿತರಾಗಿದ್ದರೂ ಕೂಡ, ಹೌದಾ, ಸಾಧಕರಿಗೆ ಅವರ ಸ್ವರೂಪವನ್ನು ಒಳಗೆ ತೋರ್ಸಾಕತ್ತಾರ, ಒಳಗೆ ಅವರು ಕಾಣಕತ್ತಾರ ಅಂತ ಹೇಳಕತ್ತಾರ. ಕಾಣದಂಗೆ ಏನಿಲ್ಲ ಅವರು, ಒಳಗೆ ಅಂತರಂಗದೊಳಗೆ ಹೇಳ್ತಾರ. ಅವ್ರು ಮೆಲ್ಲನೆ ಒಳಗೆ ನೊರೆದು ತೋರುತ್ತಿದ್ದಾನೆ. ಬಲ್ಲವರೆಲ್ಲ ಬದುಕಿ ಎಂದು ಜಲ್ಲರಿಯ ಮೇಲೊಂದು ಒಳಗೊಡೆಯೇ ಹಿಡಿದು ಬಲ್ಲಿದ ಆನೆಯ ತಡೆದು ನಿಲ್ಲಿಸಬಲ್ಲನು ಆತ. ಆ ಮಾತನ್ನು ಹೇಳಿ ಕೂಡಲ ಸಂಗಮ ದೇವರ ಮಹಾಮನಿಯಲ್ಲಿ ಪ್ರಭುದೇವರ ಮೊರೆ ಹೊಕ್ಕು ನಾನು ಬದುಕಿದೇನೋ ಅನ್ನುವಂಥ ಮಾತು ಹೇಳಿದರು. ಮುಂದೆ ಇದೇ ಹೇಳುವಾಗ ಪ್ರಭುದೇವರನ್ನು ಎಷ್ಟು ಬಣ್ಣಿಸಿದರೂ ಅವರ ಅಂತರಂಗಕ್ಕೆ ತೃಪ್ತಿ ಇಲ್ಲ. ಯಾರಿಗೆ? ಬಸವಣ್ಣವರಿಗೆ. ಅನುಭಾವಿ ಶರಣರ ಆಗಮನ ಅಷ್ಟು ಆನಂದ ಆಗಿಬಿಟ್ಟಿತ್ತು. ಅವ್ರ ಈ ಬಗ್ಗೆ ಏನು ಹೇಳ್ಬೇಕಾದ್ರೂ ತಿಳಿದಿಲ್ಲ. ಅದಕ್ಕೆ ಅವರು ಮತ್ತೆ ಅವ್ರ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆದಿಯ ನರುಹಿದ ಅನಾದಿಯ ತೋರಿದ ಇಹವ ಕೆಡಿಸಿದ ಪರವ ನಿಲ್ಲಿಸಿದ ಘನವ ತೋರಿದ ಮನವ ಸರಿಸವಿಟ್ಟ ಅನುವ ತೋರಿ ಆಯತವ ಮಾಡಿ ತನುವ ಮರೆಸಿ ಮಹವ ನರುಹಿದ ಹಿಂದಣ ಪೂರ್ವಾಶ್ರಯವ ಹಿಂದು ಮಾಡಿ ತೋರಿ ಮುಂದಣ ಗತಿಯ ಸಂದೇಹವ ಬಿಡಿಸಿದ ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಾನು ನಮೋ ನಮೋ ಎನ್ನುತ್ತಿದ್ದೆನು ಅನ್ನುವಂಥ ಮಾತನ್ನು ಮತ್ತು ಬಸವಣ್ಣವರು ಯಾರಿಗೆ ಹೇಳಿದರು? ಪ್ರಭುದೇವರ ಕುರಿತು ಹೇಳಿದರು. ಏನಂದ್ರೆ ಘನವ ತೋರಿದ ಮನವ ಸರಿಸಬಿಟ್ಟ ಅಂದರೆ ಮನವನ್ನು ಸಮಸ್ಥಿತಿಯಲ್ಲಿ ಇಟ್ಟ. ಸರಿಸಬಿಟ್ಟು ನಮ್ಮ ಮನವನ್ನು ಸಮಸ್ಥಿತಿಯಲ್ಲಿ ಇಟ್ಟು ಮುಂದೇನು ಅಂತರಂಗದಲ್ಲಿ ಶಿವಸ್ವರೂಪಿ ಎಂಬ ಅರಿವನ್ನು ನಮಗೆ ತೋರಿಸಿ, ನೀವೇ ಶಿವಸ್ವರೂಪಿಗಳು, ಮಹವನ ಅರುಯಿದ ಅಂದರೆ ನೀನೇ ಶಿವಸ್ವರೂಪಿಪ ಅಂತ ತೋರಿಸಿ ಆ ಅರಿವಿನ ಆಚಾರಲಿಂಗವನ್ನೇ ಅಂಗದಲ್ಲಿ ಅಳವಡಿಸಿ ತನುವೇ ತಾನೆಂಬ ಜಡಭಾವವನ್ನು ಮರೆಸಿ ಮಹಾಗಣ ನಿಲುವಿನ ರಹಸ್ಯವನ್ನು ಅರಿದವರು ಯಾರು ಅಂತಂದ್ರೆ ಪ್ರಭುದೇವರು ಅಂತ ಯಾರು ಹೇಳಕತ್ತಾರ? ಬಸವಣ್ಣವ್ರು ಹೇಳಕತ್ತರು. ಹಿಂದಣ ಪೂರ್ವಾಶ್ರಯವ ಹಿಂದು ಮಾಡಿ ತೋರುವ ತನುವೇ ತಾನು, ತನುಭಾವದಲ್ಲಿ ತೋರುವ ಇಂದ್ರಿಯ ಭೋಗ ಸುಖವೇ ತನ್ನದೆಂದು ಅಜ್ಞಾನದಲ್ಲಿ ತೋರುವ ಭ್ರಾಂತಿಯ ಹಿಂದಿನ ಪೂರ್ವಾಶ್ರಯವನ್ನು ತೊಡೆದು ಹಾಕಿ ಅಲ್ಲಮ ಪ್ರಭುದೇವರು ಹಿಂದಿನ ಪೂರ್ವಾಶ್ರಯವನ್ನು ತಿರಸ್ಕರಿಸಿ ನಿಜದ ಅರಿವನ್ನು ತೋರಿ ಮುಂದೆ ಅರಿವಿನ ಅನುಭವ ಅಳವಡಿಸಿಕೊಳ್ಳುವ ಶಿವಪಥವನ್ನು ನಮಗೆ ತೋರಿಸಿಕೊಟ್ರು, ಸಂದೇಹವನ್ನೆಲ್ಲ ಬಿಡಿಸಿಕೊಟ್ರು. ಅಂಥವರಿಗೆ ನಾವು ನಮೋ ನಮೋ ಎಂದು ಬದುಕುತ್ತಿದ್ದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಆದಮೇಲೆ ಅವರು ಬಸವಣ್ಣವರು ಇಲ್ಲಿವರೆಗೆ ನಾವು ವಚನಗಳನ್ನು ನೋಡಿದ್ವಿ. ಇಲ್ಲಿ ಸಂಪಾದಕರು ಬಸವಣ್ಣವರು ಒಂದು ಪದ್ಯವನ್ನು ಇಲ್ಲಿ ಸೇರಿಸ್ತಾರೆ. ಇಲ್ಲಿ ಅವರ ಪದ್ಯ ಸ್ತೋತ್ರದ ಪದ್ಯ, ಸ್ತೋತ್ರವನ್ನು ಮಾಡ್ತಾರೆ. ಪ್ರಭುದೇವರ ಸ್ತೋತ್ರವನ್ನು ಮಾಡುವಂಥ 5 ನುಡಿಯನ್ನು ಹೊಂದಿದಂಥ ಒಂದು ಪಲ್ಲವಿಯನ್ನು ಹೊಂದಿಕೊಂಡು 5 ನುಡಿಯನ್ನು ಹೊಂದಿದಂಥ ಒಂದು ಪದ್ಯವನ್ನು ನಾವಿಲ್ಲಿ ಬಸವಣ್ಣವ್ರ ಪದ್ಯವನ್ನು ನೋಡ್ತೇವೆ. ಇಲ್ಲಿ ವಚನಗಳನ್ನು ನೋಡಿದ್ವಿ. ಆಮೇಲೆ ಯಾರು ನಮ್ಮ ಸಿದ್ದರಾಮ ಶಿವಗಳ ಪದ್ಯವನ್ನು ನೋಡೇವಿ ನಾವು. ಹೌದಾ? ಚನ್ನಬಸವಣ್ಣವರ ಪದ್ಯಗಳನ್ನು ನೋಡೇವಿ. ಆಮೇಲೆ ಅಕ್ಕಮಹಾದೇವಿ ತಾಯಿ ಪದ್ಯಗಳನ್ನು ನೋಡೇವಿ. ಹಾಗೆ ಇಲ್ಲಿ ಬಸವಣ್ಣವ್ರ ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನು ಹೇಳಿದರು ಆ ಪದ್ಯವನ್ನು ಓದಿಬಿಡ್ತೇನೆ.
ರಾಗ ಸಮೇತ ಐತೆ, ರಾಗ ಗುಜ್ಜರಿ ಅಂತ ಹೇಳ್ತಾರೆ. ಗುರುಚರಣವೇ ಗತಿ, ಗುರುಚರಣವೇ ಮತಿ, ಗುರು ಶಬ್ದ ಪುರುಷ ಪಾವನವೆನಗೆ, ಗುರು ಶಬ್ದ ಪುರುಷ ಪಾವನವೆನಗೆ. ನ ಗುರೋರಧಿಕಂ, ಗುರುವಿನಂತ ಅಧಿಕ ಯಾರೂ ಇಲ್ಲ. ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ ಎನ್ನುತ್ತಿದ್ದವು ಶ್ರುತಿ. ಶ್ರುತಿಗಳು ಏನು ಹೇಳ್ತೀವಿ 3 ಸಲ ಹೇಳ್ಯಾರಲ್ಲಿ. ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ, ಗುರುವಿನಿಂದ ಅಧಿಕ ಇನ್ಯಾರೂ ಇಲ್ಲ. ಅದ ನಗರೋರಧಿಕವೆಂದು ಜಗದಲ್ಲಿ ಸಾರುತಿಯ ನಿಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಚರಣೋತ್ಸವಿನ ಕರುಣದಿಂದ ನನಗೆ ಕೃಪೆಯ. ಮೈಲಾರದ ಬಸವಲಿಂಗ ಶರಣರು ಹೇಳಿದ್ದು ಅದು ಪದ್ಯ ಐತಲ್ಲ ಹಂಗೆಲ್ಲಿ ಎನ್ನುತ್ತಿದ್ದವು ಶ್ರುತಿ. ಇದು ಪಲ್ಲವಿಯಲ್ಲಿ ಬಂದರೆ 5 ನುಡಿಗಳು ಏನು ಬರ್ತಾವ ಅಂದರೆ ಜಾತನಲ್ಲ ಅಜಾತ ಜನಿತನಲ್ಲ, ಪ್ರಭುದೇವರು ಕುರಿತು ಹೇಳಿದ್ದು. ಜಾತನಲ್ಲ ಅಜಾತ ಜನಿತನಲ್ಲ, ಖೇಚರನಲ್ಲ ಭೂಚರನಲ್ಲ, ಆಚರಿಸುವವನಲ್ಲ ಅನ್ಯ ಸುಖಗಳ ಭ್ರಾಂತನಲ್ಲದ ನಿಭ್ರಾಂತ ಲಿಂಗೈಕ್ಯನು. ಯತ್ರ ತತ್ರ ಶಿವತತ್ವ ಸಾಧಕನಲ್ಲ, ಅಷ್ಟತನು ಮೂರುತಿಯಲ್ಲ, ಅಷ್ಟತನು ಮೂರುತಿಯಲ್ಲ, ಅಷ್ಟಮದಂಗಳ ಮೆಟ್ಟಿ ನಿಲ್ಲಿಸಿದ ಅಷ್ಟದಳ ಕಮಲ ಪೂಜಿತ ನೀನೇ. ಆಕಾರ ನಿರಾಕಾರ ಸಾಕಾರ ಸನುಮತನು, ಮಾಕರಿಸುವನಲ್ಲ ಮನದಿಚ್ಛೆಗೆ. ಆಕಾರ ನಿರಾಕಾರ ಸಾಕಾರ ಸನುಮತನು, ಏಕಾಂತದೊಳಿಪ್ಪ ನಿಜ ಸ್ವರೂಪಂಗೆ. ಜೀವ ಜೀವಾದಿಗಳೊಳಗಣ ಅನ್ಯ ಭಿನ್ನ ಭಾವಕನಲ್ಲ, ಸಮಸ್ತವಾದ ಸಮಸುಖ ಭೋಗಿ, ಅಣುರೇಣು ಸ್ಥೂಲ ಸೂಕ್ಷ್ಮ ಭರಿತನೂ ನೀನೆ. ಕೊನೆ ಸ್ಟಾಂಜ. ಭೃಂಗ ಕುಸುಮ ಪರಿಮಳ ಕೆರಗುವಂತೆ, ಭೃಂಗ ಕುಸುಮ ಪರಿಮಳ ಕೆರಗುವಂತೆ, ಲಿಂಗ ಸಂಗ ಸುಖ ನಿರ್ಲೇಪ, ಅಂಗಲಿಂಗ ಸಂಗಮವಾಗಿಪ್ಪ ಶಿವಯೋಗಿ, ಸಂಘ ಕೂಡಲ ಸಂಗನಲ್ಲಿ ಪ್ರಭುದೇವ ಅಂತು ಪದ ಸಹ ವಚನ. ನೋಡ್ರಿ ಪ್ರಭುದೇವ್ರ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಅವರು ಅಂಗಲಿಂಗ ಸಂಘವಾಗಿಪ್ಪ ಶಿವಯೋಗಿ, ಸಂಘ ಕೂಡಲ ಸಂಗನಲ್ಲಿ ಪ್ರಭುದೇವ ಅನ್ನುವಂಥ ಪದ್ಯವನ್ನು ಇಲ್ಲಿ ಈ ಒಂದು ಸಂಪಾದನೆಯಲ್ಲಿ ಸಿದ್ಧವೀರ ನುಡಿಯವರು ಸೇರಿಸಿ ಈ ಒಂದು ಸಂಪಾದನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಇಂತಿ ಅಂತೂ ಪದ ಸಹವಚನ, ಇಂತಿ ಶ್ರೀಮತ್ ಸಕಲ ಗಣ ಪುರಾತನರೋಳ್ ಪ್ರಭುದೇವರು ಮಹಾನುಭಾವ ಸದ್ಗೋಷ್ಠಿಯಂ ಮಾಡಿದ ಶೂನ್ಯ ಸಂಪಾದನೆಯೋಳ್ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಗಂ ಪಂಚಮೋಪದೇಶಮಂ ಸಮಾಪ್ತಂ ಅಂತೂ ವಚನ 390 ಮಂಗಳ ಮಹಾಶ್ರೀ ಅಂತಂದು ಇಲ್ಲಿಗೆ 5ನೇ ಸಂಪಾದನೆ. ಇದು ಒಟ್ಟು 21 ಸಂಪಾದನೆಯೊಳಗೆ 21 ಟೈಟಲ್ನಲ್ಲಿ ಅವ್ರು ಹೇಳ್ತಾರೆ. ಇಲ್ಲಿ ಅವ್ರೇನಂದರು ಪಂಚಮೋಪದೇಶಮಂ ಸಮಾಪ್ತಂ, 5 ಸಂಪಾದನೆಗಳು ಇಲ್ಲಿಗೆ ಸಮಾಪ್ತಿಯಾಗಿ ಅಂತೂ ವಚನ ಇಲ್ಲಿವರೆಗೂ 391 ವಚನಗಳು. ಈ ಪದ್ಯವನ್ನು ಸೇರಿಸಿ, ಈ ಪದ್ಯ ಆಗಲೇ ಹೇಳಿದ್ವಲ್ಲ ಆ ಪದ್ಯವನ್ನೂ ಸಹಿತ ಸೇರಿಸಿದಾಗ ಇಲ್ಲಿವರೆಗೆ ನಾವು ಈ ಸಂಪಾದನೆಯಲ್ಲಿ ಬರ್ತಕ್ಕಂಥ 391 ವಚನಗಳನ್ನು ನಾವು ನಿರ್ವಚನ ಮಾಡಿ ಅದಕ್ಕೆ ಆ 5ನೇ ಸಂಪಾದನೆಗೆ ಮಂಗಳ ಮಹಾಶ್ರೀ ಅಂತ ಇಲ್ಲಿ ಸಂಪಾದನೆಕಾರರು ಹೇಳಿದ್ದಾರೆ. ಇಲ್ಲಿವರೆಗೂ ತಾವು 81 ಸಂಚಿಕೆಗಳನ್ನು ಅತಿ ನಿರಂತರವಾಗಿ ಆಲಿಸಿ ಬಸವಾದಿ ಶರಣರ ಕೃಪೆಯಿಂದ 5 ಸಂಪಾದನೆಗಳನ್ನು ಇಲ್ಲಿ ನಾವು ಸಂಪನ್ನಗೊಳಿಸುವಂಥ ಒಂದು ಕಾರ್ಯ ಜರುಗಿದೆ. ಈ ಬಹಳ ನಾವೆಲ್ಲ ಭಾಗ್ಯಶಾಲಿಗಳು. ಇದನ್ನು ಹೇಳುವಂಥ, ಇದನ್ನು ಕೇಳುವಂಥ, ಇದರಲ್ಲಿ ಭಾಗವಹಿಸುವಂಥ ಭಾಗ್ಯವನ್ನು ನಾವೆಲ್ಲ ಪಡ್ಕೊಂಡಿದ್ದು. ನಿಜವಾಗಿ ನಾವು ಬಸವ ಸಮಿತಿ ಅಧ್ಯಕ್ಷರಾದ ನಮ್ಮ ಲಿಂಗೈ ಜತ್ತಿಯವರು, ದೊಡ್ಡ ಜತ್ತಿಯವ್ರು ಹೇಳ್ತೀನಿ, ಬಿ ಡಿ ಜತ್ತಿ ಅನ್ನೋರು ಹೇಳಾಕ್ತೀನಿ. ಅವರು ಯಾವ ಸಂಕಲ್ಪದಿಂದ ಈ ಸಮಿತಿಯನ್ನು ರಚನೆ ಪ್ರಾರಂಭಿಸಿದರು, ಅವರ ಸತ್ಯ ಸಂಕಲ್ಪದ ಒಂದು ಸಿದ್ಧಿ ಹೆಂಗಿದೆ ಅಂದರೆ ಜಗತ್ತಿನಾದ್ಯಂತ ಇದು ಬಸವ ತತ್ವದ ಪ್ರಸಾರ ಯಾವ್ಯಾವ ರೂಪ ಪಡ್ಕೊಂಡಿದೆ ಅನ್ನುವಂಥದ್ದು ಅವರ ಸಂಕಲ್ಪವನ್ನು ಇವತ್ತಿಗೂ ಕೂಡ ಇವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣರಾದ ಅರವಿಂದ್ ಜತ್ತಿ ಅಣ್ಣವರು
ಭಾಳ ಅದ್ಭುತವಾಗಿ ಮನಸಾರೆ ಈ ಕೆಲಸವನ್ನು ಮಾಡ್ತಕ್ಕಂಥ ಭಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು ಅವರು ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು, ಧಾರವಾಡ ಬಸವ ಕೇಂದ್ರದ ಪದಾಧಿಕಾರಿಗಳು ನೀವೆಲ್ಲ ಸೇರಿ ಈ ಒಂದು ಮಹಾ ಕಾರ್ಯದಲ್ಲಿ ಯಶಸ್ಸುಗೊಳಿಸುವ ರೀತಿಯಲ್ಲಿ ಮುನ್ನಡೆದಿದ್ದಕ್ಕೆ ಇದೊಂದು ಕೇಳುವ ಭಾಗ್ಯ, ಹೇಳುವ ಭಾಗ್ಯ ನಮಗೆಲ್ಲರಿಗೂ ದೊರೆತಿದ್ದು ಈ ಜೀವನದ ಒಂದು ಸೌಭಾಗ್ಯ ಅಂತ ನಾವು ನೀವೆಲ್ಲ ತಿಳ್ಕೊಂಡಿದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬಸವಾದಿ ಶರಣರ ಕೃಪೆ ಈ ಕಾರ್ಯದಲ್ಲಿ ನಮಗೆ ಸದಾ ಇರಲಿ. ಅವರು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆಯೊಂದಿಗೆ 5ನೇ ಸಂಪಾದನೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸರ್ವರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಅನುಭವ ನೀಡಿರ್ತಕ್ಕಂಥ ಶರಣ ಡಾಕ್ಟರ್ ಶಂಭು ಹೆಗ್ಗಳ ಸರ್ಗೆ ಧನ್ಯವಾದಗಳು. ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ಮತ್ತು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಾ ಎಲ್ಲ ಆನ್ಲೈನ್ ವೀಕ್ಷಕರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ರವಿವಾರ ದಿನಾಂಕ 15/2/2026 ಸಾಯಂಕಾಲ 6 ಗಂಟೆಗೆ ಬಸವ ಸಮಿತಿ ಕಲಬುರಗಿ ವತಿಯಿಂದ ಲಿಂಗೈಕ್ಯ ಬಿ ಮಹಾದೇವಪ್ಪ ಇವರ ಸ್ಮರಣಾರ್ಥ ಅರಿವಿನ ಮನೆ 888ನೆಯ ಕಾರ್ಯಕ್ರಮ. ವಿಷಯ ಶಿವರಾತ್ರಿಯ ಶಿವಯೋಗ. ಅನುಭಾವಿಗಳು ಶರಣೆ ಡಾಕ್ಟರ್ ಜಯಶ್ರೀ ದಂಡೆ, ಉಪಾಧ್ಯಕ್ಷರು ಕಲಬುರಗಿ ಬಸವ ಸಮಿತಿ, ದತ್ತಿ ದಾಸೋಹಿಗಳು ಬಿ ವೀರಬಸವಂತಪ್ಪ ಹಾಗೂ ಪರಿವಾರದವರು. ಇನ್ನು ಸೋಮವಾರ ದಿನಾಂಕ 16/2/2026 ಸಾಯಂಕಾಲ 6 ಗಂಟೆಗೆ ಬೆಂಗಳೂರು ಬಸವ ಸಮಿತಿಯಿಂದ ವಿಷಯ ಶರಣರ ದೃಷ್ಟಿಯಲ್ಲಿ ಬಸವಣ್ಣ. ಅನುಭಾವಿಗಳು ಪ್ರೊಫೆಸರ್ ಜಿ ವಿಶ್ವನಾಥ್, ಸಂಯೋಜಕರು ಬಸವ ಸಮಿತಿ ಬೆಂಗಳೂರು. ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ಭಾಗವಹಿಸಬೇಕು, ಅದನ್ನೆಲ್ಲ ಆಲಿಸಬೇಕಂತ ವಿನಂತಿಸಿಕೊಳ್ತಾ, ಇನ್ನೊಂದು ನಮ್ಮ ಬಸವ ಕೇಂದ್ರದಿಂದ ರವಿವಾರ ಬೆಳಗ್ಗೆ 9 ಗಂಟೆಗೆ ನಮ್ಮ ಲಿಂಗಾಯತ ಟೌನ್ದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಲಿಂಗಧಾರಣ ಮತ್ತು ಸಹಜ ಶಿವಯೋಗ ಕಾರ್ಯಕ್ರಮ ಇರುತ್ತದೆ. ಅದನ್ನೆಲ್ಲರೂ ಕೂಡ ತಾವೆಲ್ಲ ಭಾಗವಹಿಸಬೇಕಂತ ವಿನಂತಿಸಿಕೊಳ್ತಾ, ಈಗ ವಚನ ಮಂಗಲದೊಂದಿಗೆ ಈ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸೋಣ. ಈಗ ವಚನ ಮಂಗಲವನ್ನು ನಮ್ಮ ಸಹೋದರ ಮನೀಶ್ ನೋಲಾ ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಎನ್ನ ಕಾಯದ ತಮವ ತೊಲಗಿಸು, ಎನ್ನ ಮನದ ಮದವ ಕೆಡಿಸು, ಎನ್ನ ಕಾಯದ ತಮವ ತೊಲಗಿಸು, ಎನ್ನ ಮನದ ಮದವ ಕೆಡಿಸು, ಎನ್ನ ಮೋಹದ ಬಲೆಯ ಬಿಡಿಸು, ಎನ್ನ ಮೋಹದ ಬಲೆಯ ಬಿಡಿಸು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಎನ್ನ ಅರಿವಿನ ಗುರುವೆ ನೀನು, ಎನ್ನ ಶಾಂತಿಯ ಸೂತ್ರ ನೀನು, ಎನ್ನ ಅರಿವಿನ ಗುರುವೆ ನೀನು, ಎನ್ನ ಶಾಂತಿಯ ಸೂತ್ರ ನೀನು, ಎನ್ನ ಗೆಲುವಿನ ಕರ್ತ ನೀನು, ಎನ್ನ ಗೆಲುವಿನ ಕರ್ತ ನೀನು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಬಸವ ಬಸವ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ.
लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಕಡೆಗಣಿಸಿ ಕೆಡಿಸಿ ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ ತನುಲೋಭ ಮನಲೋಭ ತನುಲೋಭ ಮನಲೋಭ ಧನಲೋಭ ಮುಂದು ಕೆಡಿಸಿ ಕಾಡಿಹವನ್ನ ಮುಂದು ಕೆಡಿಸಿ ಕಾಡಿಹವನ್ನ ತನುಮನ ಧನವ ನಿವೇದಿಸಿದವರ ತನುಮನ ಧನವ ನಿವೇದಿಸಿದವರ
ಮನೆಯ ಮಗನಾನಯ್ಯ ಮನೆಯ ಮಗನಾನಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ